ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಧೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಶ್ರೀಸತ್ಯವರದುಗ್ಧಾಪ್ತೇಃ ಉತ್ಥಿತಾ ಜಗತೀತಲೆ ಸುಧಾ ಶ್ರೀಸತ್ಯಧರ್ಮಾಖ್ಯಾ ಪಾವಯೇತ್ ಸ್ಮರತಃ ಸತಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹರಿವಾಯುಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ವಿಘ್ನೇಶ್ವರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಬರ ರೂಪಿ ಪರಮಾತ್ಮ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರನ್ನು ಮನಸ್ಸಿನಿಂದ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಪರಮ ಪಾವನವಾದಂತಹ ಈ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಪೂರ್ವಾರಾಧನಾ ಮಹೋತ್ಸವ, ಈ ಮಹೋತ್ಸವದಲ್ಲಿ ಸತ್ಯಧರ್ಮತೀರ್ಥರ ಚರಿತ್ರೆ ಅನೇಕ ಬಾರಿ ಇಲ್ಲಿ ಬಂದಾಗ ನಾನು ಹೇಳಿದ್ದೀನಿ, ಬೇರೆ ಬೇರೆಯವರು ಹೇಳಿದ್ದಾರೆ, ಕೇಳಿರ್ತೀರಲ್ಲ. ಅವರಿಗೆ ಅವರ ಚರಿತ್ರೆ ಅನ್ನೋದಕ್ಕಿಂತಲೂ ಕೂಡ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಆ ಗ್ರಂಥದಲ್ಲಿರುವ ವಿಶೇಷಗಳನ್ನೆಲ್ಲವನ್ನು ಕೂಡ ಹೇಳಿದರೆ ಪರಮಾನಂದ ಆಗತ್ತೆ ಸತ್ಯಧರ್ಮತೀರ್ಥರಿಗೆ. ಆ ದೃಷ್ಟಿಯಿಂದ ಅವರು ಬೇರೆ ಬೇರೆ ವ್ಯಾಖ್ಯಾನಗಳಿದೆ. ಅದರಲ್ಲೂ ವಿಶೇಷವಾಗಿ ಈ ಭಾಗವತದ ವ್ಯಾಖ್ಯಾನ ಅದ್ಭುತ ಅಂದರೆ ಅದ್ಭುತ. ನೀವು ನೋಡಬೇಕು ಅಂತಂದರೆ ಭಾಗವತದಲ್ಲಿ ಮತ್ತು ಇನ್ನೊಂದು ವಿಷಯ ಗೊತ್ತಿರಬೇಕು. ಏನು ಅಂದರೆ ಈ ಭಾಗವತ ವ್ಯಾಖ್ಯಾನ ಅನ್ನುವಂಥದ್ದು ಕೂಡ ಅಷ್ಟು ಸುಲಭ ಏನಿಲ್ಲ. ಅದು ಸತ್ಯಧರ್ಮರ ವ್ಯಾಖ್ಯಾನ ಅಂದರೆ ವ್ಯಾಕರಣ ಭೂಯಿಷ್ಠ, ಅದ್ಭುತವಾಗಿದೆ. ಆದರೆ ಅರ್ಥ ಆದರೆ ಸಂತೋಷ ಆಗ್ತದೆ. ಅರ್ಥ ಆಗಲಿಲ್ಲ ಅಂದರೆ ಏನಂದರೆ ಕೆಲವರಿಗೆ ಸಾಮಾನ್ಯ ಇದ್ದವರಿಗೆಲ್ಲ ಏನೋ ಇದೆ ಅಂತಷ್ಟೇ ಗೊತ್ತಾಗ್ತದಷ್ಟೆ. ಇಲ್ದಿದ್ದರೆ ಅರ್ಥ ಆಗಿಬಿಟ್ರಂತೂ ಪರಮಾನಂದ ಆಗತ್ತೆ. ವಿದ್ವಾಂಸರಿಗೂ ಕೂಡ ಕಠಿಣವಾದಂಥ ವ್ಯಾಖ್ಯಾನ ಅವರದ್ದು, ಬಹಳ ಸುಂದರವಾದ ವ್ಯಾಖ್ಯಾನ. ಅವರ ವ್ಯಾಖ್ಯಾನದ ಕೆಲವು ವೈಶಿಷ್ಟ್ಯಗಳನ್ನು ಹೇಳ್ತೇನೆ. ಅದರಲ್ಲಿ ಅವರ ವ್ಯಾಖ್ಯಾನ ಅಂದರೆ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ, ಇನ್ನು ಸ್ವಲ್ಪ ಮಾಡಿರಿ, ಕಡಿಮೆ ಮಾಡಿರಿ, ಅದು ಇದು ಬರ್ತದೆ ಸೌಂಡ್. ಹಾಂ, ಅವರ ವ್ಯಾಖ್ಯಾನದ ವೈಶಿಷ್ಟ್ಯ ಏನು ಅಂತಂದರೆ ಸಾಕು. ವೈಶಿಷ್ಟ್ಯ ಏನು ಅಂದರೆ, ಸಾಮಾನ್ಯ ವ್ಯಾಖ್ಯಾನ ಅಂತಂದರೆ ಪದಚ್ಛೇದ ಮತ್ತು ಪದಾರ್ಥೋಕ್ತಿ, ವಿಗ್ರಹ, ಸಮಾಸ ಅವುಗಳನ್ನು ತೋರಿಸೋದೇ ವ್ಯಾಖ್ಯಾನದ ವೈಶಿಷ್ಟ್ಯ. ಕೆಲವೆಲ್ಲ ವ್ಯಾಖ್ಯಾನ ಅಂತಂದರೆ ಒಂದು ಶ್ಲೋಕ ಇರ್ತದೆ, ಆ ಶ್ಲೋಕಕ್ಕೆ ವ್ಯಾಖ್ಯಾನ ಅಂದರೆ ಏನು, ಅದರಲ್ಲಿ ಪದಚ್ಛೇದ ಮಾಡಲಿಕ್ಕೆ ಗೊತ್ತಿರೋದಿಲ್ಲ ಕೆಲವರಿಗೆ, ಅದನ್ನು ಮಾಡಿ ತೋರಿಸೋದು. ಮತ್ತು ಪದಾರ್ಥೋಕ್ತಿ, ಕೆಲವು ಕಡೆಯಲ್ಲಾಗಬೇಕಾದ್ರೆ ಆ ಪದದ ಅರ್ಥವನ್ನು ಹೇಳಿ ಅದರ ನಿರ್ವಚನವನ್ನು ಮಾಡಿ ಇದಕ್ಕೆ ಹೀಗರ್ಥ ಅಂತ ತೋರಿಸೋದು. ಕೆಲವು ಕಡೆಯಲ್ಲಿ ವಿಗ್ರಹ ವಾಕ್ಯಗಳನ್ನೇ ಹಾಗಲ್ಲ ಹೀಗೆ ಅಂತ ಇಂಥ ವಿಶೇಷತೆಗಳೆಲ್ಲವೂ ಕೂಡ ಇರುತ್ತೆ. ಅದರಲ್ಲಿ ಸತ್ಯಧರ್ಮತೀರ್ಥರ ವೈಶಿಷ್ಟ್ಯ ಏನು ಅಂದರೆ ಪದಚ್ಛೇದ ಅಂತ ಹೇಳುತ್ತೆ. ಪದಚ್ಛೇದ ಅಂದರೆ ಹೇಗೆ, ಈಗ ಉದಾಹರಣೆಗೆ ಪದಚ್ಛೇದ ಅಂತ ಹೇಳಿದರೆ ಒಂದು ಶ್ಲೋಕವನ್ನು ಇಟ್ಟುಕೊಂಡಾಗ, ಉದಾಹರಣೆಗೆ ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ, ಈ ಶ್ಲೋಕ ಹೇಳಿದರೆ ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ, ಹೀಗೆ ಒಂದೊಂದು ಪದಚ್ಛೇದ ಅಂತಿರ್ತದೆ. ಹೀಗೆ ಪದಚ್ಛೇದ
ಹೀಗೆ ಮಾಡೋದಲ್ಲ ಸತ್ಯಧರ್ಮ ತೀರ್ಥರು ಅಂದರೆ. ಸತ್ಯಧರ್ಮ ತೀರ್ಥರು ಇದನ್ನು ಮಾಡಲಿಕ್ಕೋಸ್ಕರವಾಗಿ ವ್ಯಾಖ್ಯಾನ ಮಾಡಬೇಕೇನೋ ಅವರು ವ್ಯಾಖ್ಯಾನ ಅಂದರೆ ಹೇಗಿರ್ತದೆ ಸತ್ಯಧರ್ಮರದ್ದು ಅಂದರೆ, ಅವರು ಅದರಲ್ಲಿ ಒಂದು ಪದಚ್ಛೇದ ಮಾಡಿದರು ಅಂದರೆ ಸಾಕು, ಅದರಲ್ಲಿ ಒಂದು ವಿಶೇಷ ಅರ್ಥ ಇರಬೇಕು. ಅದರಲ್ಲಿ ಭಾಳ ಸೊಬಗಿರ್ತದಂತೆ ಅವರದ್ದು. ಅವರ ಆ ಸೊಬಗು ಹೇಗಿರ್ತದೆ ಅನ್ನೋದಕ್ಕೆ ಒಂದು ನಿದರ್ಶನ ಹೇಳ್ತೇನೆ. ಭಾಗವತ ದಶಮಸ್ಕಂದದಲ್ಲಿ ಒಂದು ಪ್ರಸಂಗ ಬರ್ತದೆ. ಕೃಷ್ಣ ಮಥುರಾಪಟ್ಟಣಕ್ಕೆ ಹೋಗ್ತಾನೆ ಅಕ್ರೂರನ ಜೊತೆಗೆ. ಅಕ್ರೂರನ ಜೊತೆಗೆ ಮಥುರಾಪಟ್ಟಣಕ್ಕೆ ಹೋದ್ಮೇಲೆ ಅಕ್ರೂರನನ್ನು ಕಳಿಸಿಕೊಟ್ಟು ನಾನು ಹೋಗ್ತೀನಿ ಮುಂದಕ್ಕೆ, ನೀನು ಹೋಗು ಅಂತ ಮನೆಗೆ ಕಳಿಸ್ಕೊಡ್ತಾನೆ. ಆಮೇಲೆ ಕೃಷ್ಣ ಏನು ಮಾಡ್ತಾನೆ ಅಂದರೆ ಅಲ್ಲಿಂದ ಮುಂದಕ್ಕೆ ಹೋಗಿ ಒಬ್ಬ ಅಗಸ ಇರ್ತಾನೆ. ಆ ಅಗಸನ ಜೊತೆಗೆ ವ್ಯವಹಾರ ಮಾಡ್ತಾನೆ ಪರಮಾತ್ಮ. ಅವನ ಹತ್ರ ಒಂದಷ್ಟು ಬಟ್ಟೆ ಇರ್ತದೆ, ಅದು ಕಂಸನಿಗೋಸ್ಕರ ಮಾಡಿಟ್ಟಂಥ ಬಟ್ಟೆಗಳು ಅವು ಇವೆಲ್ಲ ಇರ್ತಾರೆ. ಅದನ್ನು ನೋಡಿ ಕೃಷ್ಣ ಹೇಳ್ತಾನೆ, ಇದು ನಮಗೆ ಕೊಡು ಅಂತ ಕೇಳ್ತಾನೆ, ನಮಗೆ ಈ ಬಟ್ಟೆ ಕೊಡು ಅಂತ ಕೇಳ್ತಾನೆ. ಆ ಕೊಡು ಅಂತ ಕೇಳುವಂಥ ಒಂದು ಶ್ಲೋಕ ಬರೆದಿದ್ದಾರೆ ವೇದವ್ಯಾಸದೇವರು. ದೇಕ್ಯಾವಯೋ ಸಮುಚಿತಾನಿ ದೇಕ್ಯಾವಯೋ ಸಮುಚಿತಾನಿ ಅಂಗವಾಸಾಂಚಿ ಅರ್ಹತೋ ಭವಿಷ್ಯತಿ ಪರಂ ಶ್ರೇಯೋ ಧಾತುಸ್ತೆ ನಾತ್ರ ಸಂಶಯ. ಅಂದರೆ ದೇಹಿ ಆವಯೋಹೋ ಅಂದರೆ ನಮ್ಮಿಬ್ಬರಿಗೆ, ಅಂದರೆ ನಾನು ಬಲರಾಮ ಇಬ್ಬರು ಇದ್ದೀವಿ. ನಮಗೆ ಸಮುಚಿತಾನಿ ಈ ಬಹಳ ಚೆನ್ನಾಗಿರುವಂಥ ವಾಸಾಂಸಿ ಅರ್ಹತೋಹೋ ಅರ್ಹರಾಗಿದ್ದೇವೆ ನಾವು ಇದನ್ನು ಹಾಕ್ಕೊಳ್ಳಿಕ್ಕೆ ಬಟ್ಟೆಗಳನ್ನು. ವಾಸಾಂಸಿ ಅಂದರೆ ಬಟ್ಟೆಗಳು. ಈ ಬಟ್ಟೆಗಳನ್ನು ಹಾಕಿಕೊಳ್ಳೋದಕ್ಕೆ ನಾವಿಬ್ಬರೂ ಕೂಡ ಅರ್ಹರಾಗಿದ್ದೇವೆ. ಅಂತಹ ಅರ್ಹವಾದದ್ದನ್ನು ನಮಗೆ ಕೊಡು ಇದನ್ನು ಅಂತ ಕೇಳಿದ್ದಂತೆ ಕೃಷ್ಣ. ಅಷ್ಟೇ ಅಲ್ಲ, ಅಲ್ಲಿಗೆ ನಿಲ್ಲಿಸಲಿಲ್ಲ. ಮತ್ತೆ ನೀ ಕೊಟ್ಟರೆ ನಿನಗೇನಾಗತ್ತೆ ಅಂತಂದರೆ ಭವಿಷ್ಯತಿ ಪರಂ ಶ್ರೇಯ ಧಾತುಸ್ತೆ ನಾತ್ರ ಸಂಶಯ ಅಂತ ಹೇಳಿದೆ. ಭವಿಷ್ಯತಿ ಪರಂ ಶ್ರೇಯ ಅಂದರೆ ನಿನಗೆ ಶ್ರೇಯಸ್ಸಾಗತ್ತೆ. ಪರಂ ಶ್ರೇಷ್ಠವಾದಂಥ ಒಳ್ಳೆ ಶ್ರೇಯಸ್ಸಾಗ್ತದೆ ನಿನಗೆ. ಅದು ನಾತ್ರ ಸಂಶಯ, ಧಾತು ಕೊಟ್ಟಂಥ ನಿನಗೆ ನಾತ್ರ ಸಂಶಯ, ಇಲ್ಲಿ ಸಂಶಯ ಪಡಬೇಕಾಗಿಲ್ಲ ನೀನು ಅಂತ ಇಷ್ಟನ್ನು ಇಲ್ಲಿ ಹೇಳುತ್ತಾರೆ. ಇದು ನಿಮಗೆ ಸಹಜವಾಗಿ ಇಲ್ಲಿ ಕಾಣಿಸುತ್ತೆ ನಮಗೆ. ದೇಹಿ ಆವಯೋಹೋ ಸಮುಚಿತಾನಿ ಮಮ ಅಂಗ ವಾಸಾಂಸಿ ಚ ಅರ್ಹತೋಹೋ ಭವಿಷ್ಯತಿ ಪರಂ ಶ್ರೇಯ ಎಲ್ಲ ಪದಚ್ಛೇದಗಳು ಅರ್ಥ ಆಗ್ತದೆ. ಧಾತು ತೇ ನ ಅತ್ರ ಸಂಶಯ ಎಲ್ಲ ಅರ್ಥ ಆಗ್ತದೆ ನಮಗೆ. ಏನು ಇಲ್ಲಿ ಕಷ್ಟನೇ ಇಲ್ಲ ಬಿಡಿಸ್ಲಿಕ್ಕೆ, ಏನೂ ಕೂಡ ಏನು ಕಷ್ಟ ಇಲ್ಲ, ಆರಾಮಾಗಿದೆ, ಹೇಳ್ತಾ ಹೋದರೆ ಆರಾಮಾಗಿದೆ. ಆದರೆ ಇಲ್ಲಿ ಸತ್ಯಧರ್ಮ ತೀರ್ಥರು ಇದನ್ನು ಬಿಡಿಸುವಾಗ ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ಸತ್ಯಧರ್ಮ ತೀರ್ಥ ಶ್ರೀಪಾದರು ಅಂತಂದರೆ, ಇದಕ್ಕೊಂದು ರೂಪುರೇಷೆಯನ್ನು ಕೊಟ್ಟು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ. ಇಲ್ಲೇನು ಮಾಡಿದರು ಅಂದರೆ ಭವಿಷ್ಯತಿ ಪರಂ ಶ್ರೇಯ, ಮೊದಲನೇದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಇನ್ನು ಕೊನೆ ಪಾದ ಏನಿದೆ 4ನೇ ಪಾದ, ಆ 4ನೇ ಪಾದದಲ್ಲಾಗುವಾಗ ಭವಿಷ್ಯತಿ ಪರಂ ಶ್ರೇಯ ಧಾತುಸ್ತೆ ನಾತ್ರ ಸಂಶಯ ಅನ್ನುವಲ್ಲಿ ಧಾತು ತೇ ನ ಅತ್ರ ಸಂಶಯ ಅಂತಿದೆ. ಆದರೆ ಅವ್ರು ಬಿಡಿಸ್ತಾರೆ ಸತ್ಯಧರ್ಮರು, ಇಲ್ಲಿ ಧಾತು ಅಂತ ಇಟ್ಟುಕೊಳ್ಳಬೇಡ್ರಿ, ಅಧಾತು ಅಂತ ಮಾಡ್ರಿ ಅಂತ ಹೇಳ್ತಾರೆ. ಅಧಾತು ಅಂತ ಹಾಕ್ಕೊಳ್ರಿ, ಅಳು ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ. ಅಧಾತು ಆಮೇಲೆ ತೇ ಅಲ್ಲ, ಮತ್ತೆ ತೇ ಅಂತ ಇಟ್ಟುಕೊಳ್ಳೋದಲ್ಲ, ಮತ್ತೇನು ಅಂತಂದರೆ ಅಧಾತು ತೇನ ಅತ್ರ ಸಂಶಯ ಅಂತ ಹೇಳ್ತಾರೆ. ಅಧಾತು ತೇನ ಅತ್ರ ಸಂಶಯ ಅಂತ ಏನರ್ಥ? ಅಧಾತು ಅಂದರೆ ಧಾತು ಅಂದರೆ ನೀನು ದಾನ ಕೊಟ್ರೆ ಅಂತ ಅರ್ಥ. ಅಧಾತು ಅಂದರೆ ಕೊಡಲಿಲ್ಲ ಅಂತಾದರೆ ತೇನ ಆ ಕಾರಣದಿಂದಾಗಿ ಏನಾಗತ್ತೆ ಅಂದರೆ ಅತ್ರ ಸಂಶಯ ಅಂತ ಹೇಳ್ತಾರೆ. ಸಂಶಯ ಅನ್ನೋದಕ್ಕೆ ಅರ್ಥ ಏನು ಬರೀತಾರೆ ಗೊತ್ತಾ ಸತ್ಯಧರ್ಮ ತೀರ್ಥರು? ಅವ್ರು ಹೇಳ್ತಾರೆ ಸಂಶಯ ಅಂದರೆ ಅಂದರೆ ಸಮೀಚೀನವಾದಂತಹ ಅಂತ ಅರ್ಥ, ಒಳ್ಳೆ ರೀತಿಯಾಗಿರುವಂತಹ ಶಯ ಕೈ ಅದು ನಿನ್ನಲ್ಲಿ ಬೀಳುತ್ತದೆ ಅಂತ ಹೇಳ್ತಾರೆ. ಕೈ ಬೀಳುತ್ತದೆ ನಿನ್ನ ಮೇಲೆ ಅಂತ ಅಂದರೆ ಏಟು ಕೊಡ್ತೇನೆ ನಿನಗೆ ಅಂತ ಅರ್ಥ ಅಂತ. ಕೃಷ್ಣ ಅವನನ್ನು ಸಂಹಾರ ಮಾಡ್ತಾನಲ್ಲಿ ಬಟ್ಟೆ ತೊಗೊಳ್ಬೇಕಾದ್ರೆ ಅದನ್ನು ಹೇಳೋದು ನೋಡಿ ಎಷ್ಟು ಅದ್ಭುತ. ಇಲ್ಲಿ ಅಂದರೆ ಸಮೀಚೀನ ಅನ್ನೋ ಅರ್ಥ ಪ್ರಸಿದ್ಧವೇ, ಏನು ತೊಂದರೆ ಇಲ್ಲ. ಆದರೆ ಶಯ ಅಂತೇಳಿ, ಶಯ ಅಂದರೆ ಕೈ ಅಂತ ಅರ್ಥ. ಶಯ ಅನ್ನೋದಕ್ಕೆ ಕೈ ಅಂತ ಅರ್ಥ ಇದೆಯಾ ಅಂತ ಕೇಳಿದ್ರೆ ಅದು ಪ್ರಸಿದ್ಧವೇನೆ, ಅದು ಪ್ರಸಿದ್ಧ. ಸಂಶಯ ಅಂತ ಹೇಳ್ತೀವಲ್ಲ, ಶಯ ಅನ್ನೋದಕ್ಕೆ ಪ್ರಸಿದ್ಧವಾದ ಅರ್ಥ ಇದೆ ನಮಗೆ. ಅದಕ್ಕೆ ನಿದರ್ಶನ ಬೇಕು ಅಂತಾದರೆ ಒಂದು ಶ್ಲೋಕ ಇದೆ. ಅದರಲ್ಲಿ ಕೈ ಅನ್ನೋ ಅರ್ಥದಲ್ಲಿ
ಶಯ ಅನ್ನೋ ಶಬ್ದ ಬಳಸಿದ್ದಾರೆ. ಒಂದು ಶ್ಲೋಕ, ಬಹಳ ಪ್ರಸಿದ್ಧವಾದ ಶ್ಲೋಕ ಅದು ಕೂಡ. ಏನದು ಅಂದರೆ, ಒಬ್ಬ ಬ್ರಾಹ್ಮಣ ಇದ್ದಂತೆ, ಒಬ್ಬ ಬ್ರಾಹ್ಮಣ. ಆ ಬ್ರಾಹ್ಮಣನಿಗೆ ಯಾರೋ ಒಬ್ಬ ಮುದುಕಿ ಇದ್ಲಂತೆ ಪಾಪ. ಆ ಮುದುಕಿಗೇನು ಅಂದರೆ, ಯಾರನ್ನಾದರೂ ಒಬ್ಬ ಬ್ರಾಹ್ಮಣರನ್ನ ಮನೆಗೆ ಕರೆದು ಊಟಕ್ಕೆ ಹಾಕಬೇಕು ಅಂತ ಭಾಳ ಅಪೇಕ್ಷೆ ಇತ್ತು. ಮಡಿಯಲ್ಲಿ ಅಡಿಗೆ ಮಾಡಿ ಹಾಕಬೇಕು ಅಂತ ಕೆಲವ್ರಿಗೆ ಇರ್ತದೆ. ಯಾರಾದರೂ ಬ್ರಾಹ್ಮಣರು ಬರಬೇಕು, ಮನೆಗೆ ಬರಬೇಕು, ಊಟ ಮಾಡಬೇಕು ಅಂತ ಇರ್ತದೆ. ಹಾಗೆ ಊಟಕ್ಕೆ ಹಾಕಬೇಕು ಅಂತ ಅದಕ್ಕೆ ಅಡಿಗೆ ಮಾಡಿದ್ದಂತೆ. ಚೆನ್ನಾಗಿ ಅಡಿಗೆ ಎಲ್ಲ ಮಾಡಿ ಅದಕ್ಕೆ ಊಟಕ್ಕೆ ಹಾಕಿ, ಆ ಬ್ರಾಹ್ಮಣರು ಊಟಕ್ಕೆ ಕೂತಾಗ ಸಾರು ಹುಳಿ ಎಲ್ಲ ಹೋಗ್ತಾ ಇದೆ, ಭಕ್ಷ್ಯ ಬರ್ತಾ ಇದೆ. ಆವಾಗ ಒಂದು ಸರ್ತಿ ಕೇಳಿದ್ಲಂತೆ, ಸ್ವಾಮಿ ಅಡಿಗೆ ಹೇಗಾಗಿದೆ ಅಂತ ಕೇಳಿದ್ಲಂತೆ. ಅಡಿಗೆ ಹೇಗಿದೆ ಅಂತ ಕೇಳಿದರೆ ಅದಕ್ಕೆ ಆ ಬ್ರಾಹ್ಮಣರು ಹೇಳಿದ್ರಂತೆ, ಬಾಯಲ್ಲಿ ಹೇಳಲಿಕ್ಕೆ ಹೋಗಲಿಲ್ಲ, ಅಂದರೆ ಸುಮ್ಮನೆ ಹಾಗೆ ಹೇಳಲಿಲ್ಲ ಅವರು, ಒಂದು ಶ್ಲೋಕದ ರೂಪದಲ್ಲಿ ಹೇಳಿದ್ರಂತವ್ರು. ಆ ಶ್ಲೋಕದಲ್ಲಿ ಹೇಳ್ತಾರೆ ಅವರು ಏನು ಅಂದರೆ, ಅತ್ತುಮಂಬ ತವ ಪಾಕಮದ್ಭುತಂ ವಾಂಛಿತಂ ಸುಷಯ ಪಂಚಕಂ ಮಮ ಗ್ರಾವಕೇಶ ಕುತೃಣೋದ್ಧರಣಾಯ ತಾಡನಾಯ ವದನೋದರಯೋಶ್ಚ. ಇದು ಆ ಬ್ರಾಹ್ಮಣರು ಮಾಡಿದಂಥ ಶ್ಲೋಕ ಇದು. ಆ ಶ್ಲೋಕದಲ್ಲಿ ಅವರು ಹೇಳ್ತಾರೆ, ಅತ್ತುಮಂಬ ತವ ಪಾಕಮದ್ಭುತಂ. ಅತ್ತುಂ ಅಂದರೆ ಊಟ ಮಾಡಲಿಕ್ಕೆ, ತವ ಪಾಕಂ ನಿಮ್ಮ ಅಡಿಗೆ ಏನಿದೆಲ್ಲ ಅದ್ಭುತವಾಗಿದೆ ಅಂತಂದ್ರಂತೆ. ಅದ್ಭುತವಾಗಿದೆ ನಿಮ್ಮ ಅಡಿಗೆ, ಬಹಳ ಸುಂದರವಾಗಿದೆ ಅಡಿಗೆ ಅಂತ. ಆದರೆ ಊಟ ಮಾಡಲಿಕ್ಕೆ ಅಂತ ಕೂತಿದ್ದೀನಲ್ಲ ನಾನು, ಅದಕ್ಕೆ ನನಗೆ ಒಂದು ಕೈ ಇದ್ರೂ ಸಾಕಾಗಲ್ಲ ನಿನ್ನ ಅಡಿಗೆನ ಊಟ ಮಾಡಲಿಕ್ಕೆ ಅಂತ. ಎಷ್ಟು ಕೈ ಬೇಕು ಅಂದರೆ, ವಾಂಛಿತಂ ಸುಷಯ ಪಂಚಕಂ ಮಮ 5 ಕೈ ಬೇಕು ಅಂತಂದರು ಬ್ರಾಹ್ಮಣರು. 5 ಕೈ ಬೇಕು ನನಗೆ ಊಟ ಮಾಡಲಿಕ್ಕೆ ಅಂತಾರೆ. 5 ಕೈ ಯಾಕೆ ಬೇಕು ಅಂತ ಕೇಳಿದರೆ ಅದಕ್ಕೆ ಅವರೇ ಉತ್ತರ ಹೇಳ್ತಾರೆ ಮುಂದೆ, ಗ್ರಾವಕೇಶ ಕುತೃಣೋದ್ಧರಣಾಯ ತಾಡನಾಯ ವದನೋದರಯೋಶ್ಚ. ಯಾಕೆ ಅಂದರೆ, ಗ್ರಾವಕೇಶ ಕುತೃಣ ಉದ್ಧರಣಾಯ. ಒಂದು ಏನು ಅಂತಂದರೆ, ನೀನು ಮಾಡಿದಂಥ ಅಡಿಗೆಯಲ್ಲಾಗಬೇಕಾದ್ರೆ ಅಲ್ಲಲ್ಲಿ ಕಲ್ಲುಗಳು ಸಿಗ್ತಿದ್ದಾವೆ, ಅದನ್ನು ಆರಿಸ್ಲಿಕ್ಕೆ ಒಂದು ಕೈ ಬೇಕು ನನಗೆ. ಅಷ್ಟೇ ಅಲ್ಲ, ಇನ್ನೊಂದೇನು ಅಂದರೆ ಕೇಶ ಅಂದರೆ ಕೂದಲು ಸಿಗ್ತಾ ಇದೆ, ಅದನ್ನು ಆರಿಸ್ಲಿಕ್ಕೆ ಇನ್ನೊಂದು ಕೈ ಬೇಕು ನನಗೆ. ಕುತೃಣ ಅಂದರೆ ಕೆಲವು ಕಡೆಯಲ್ಲೆಲ್ಲ ಏನಾಗಿದೆ, ಕೊತ್ತಂಬರಿ ಸೊಪ್ಪು ಅವು ಇವು ಹಾಕಬೇಕಾದ್ರೆ ಬಿಡಿಸ್ಬೇಕು ಅದನ್ನೆಲ್ಲ, ಅದು ಕಟ್ಟು ಬಂದಿರ್ತದೆ, ಹಾಗಾಗಿ ಹಾಕ್ತಿರ್ತಾರೆ ಅದನ್ನು, ಅದರಲ್ಲಿ ಹುಲ್ಲು ಗಿಲ್ಲು ಎಲ್ಲ ಸೇರಿರ್ತದೆ. ಅಂಥದ್ದು ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ಬ್ರಾಹ್ಮಣರನ್ನು ಕರೆದಾಗ ಶುದ್ಧವಾಗಿ ಮಾಡಬೇಕು. ಅದಕ್ಕೆ ಆ ಹುಲ್ಲು ಗಿಲ್ಲು ಎಲ್ಲ ಹಾಕಿದ್ದೆಲ್ಲ ಕುತೃಣ, ಆ ತೃಣಗಳೆಲ್ಲ ಬರ್ತಿದ್ದಾವೆ, ಅದನ್ನು ಆರಿಸ್ಲಿಕ್ಕೆ ಇದು 3ನೇ ಕೈ ಇನ್ನೊಂದು ಬೇಕು ನನಗೆ. ಅಷ್ಟೇ ಅಲ್ಲ, 2 ಕೈ ಬೇಕು ನನಗೆ. ಯಾಕೆ ಅಂತಂದರೆ, ನೀನು ಮಾಡಿದ ಅಡಿಗೆ ಎಷ್ಟು ಖಾರ ಇದೆ ಅಂತಂದರೆ ಒಂದು ಸರ್ತಿ ಬಾಯಿ ಬಡ್ಕೋಬೇಕು ಅನ್ನಿಸ್ತದೆ, ಅದಕ್ಕೊಂದು ಕೈ ಬೇಕು ನನಗೆ ಅಂದರು. ತಾಡನಾಯ ವದನೋದರಯೋಶ್ಚ, ಇನ್ನೊಂದು ನಾನು ಹೊಟ್ಟೆ ಬಡ್ಕೊಳ್ಬೇಕು. ಹೀಗೆ 2 ಕೈ ಬೇಕಾಗ್ತದೆ ನನಗೆ. ಒಂದು ಬಾಯಿ ಬಡ್ಕೋಬೇಕು, ಹೊಟ್ಟೆ ಉರಿ ಆಗ್ತದೆ ಒಳಗೆ ಹೋದಾಗ, ಅದಕ್ಕೆ ಹೊಟ್ಟೆ ಬಡ್ಕೋಬೇಕು ಅಂತ. ಹೀಗೆ 5 ಕೈ ಬೇಕು ನನಗೆ ಅಂತ ಆ ಕವಿ ಹೇಳ್ತಾರೆ. ಆ ಬ್ರಾಹ್ಮಣ ಹೇಳಿದ್ದಂತೆ ಆ ಮಾತನ್ನು. ಆ ಮಾತು ಹೇಳಬೇಕಾದ್ರೆ ಅಲ್ಲಿ ಆ ಪ್ರಸಂಗ ಬರುತ್ತದೆ. ಅಲ್ಲಿ ಶಯ ಅಂದರೆ 5 ಕೈ ಅಂತ ಹೇಳ್ತಾರಲ್ಲ, ಅಲ್ಲಿ ಹಸ್ತ ಅನ್ನೋ ಶಬ್ದ ಇಲ್ಲ ಅಲ್ಲಿ. ಮತ್ತೇನು ಅಂದರೆ ಶಯ ಅಂತ ಪ್ರಯೋಗ. ಹಾಗಾಗಿ ಸಂಶಯ ಅಂತನ್ನುವಲ್ಲಿ ಸಂ ಅಂದರೆ ಸಮೀಚೀನವಾದ, ಶಯ ಅಂತ ಹೇಳಿದರೆ ಕೈ ಅನ್ನುವ ಅರ್ಥ ಇದೆ ಅಂತ ಸತ್ಯಧರ್ಮ ತೀರ್ಥರು ಹೇಳುವ ಸೊಬಗು ಎಷ್ಟು ಸುಂದರ ಅಂತಂದರೆ, ವಾಂಛಿತಂ ಸುಶಯ ಪಂಚಕಂ ಮಮ. ಸುಶಯ ಅಂತ ಹೇಳ್ತಾರೆ, ಶಯ ಅಂತಂದ್ರೆ ಕೈಗಳು ಅಂತ ಅರ್ಥ ಅಂತ ಹೀಗೆ ಹೇಳುವ ಅವರ ಧಾಟಿ ಇದೆ. ಒಂದು ಪದಚ್ಛೇದ ಮಾಡುವಾಗಲೂ ಎಷ್ಟು ಸೊಬಗಿಟ್ಟಿರ್ತಾರೆ ಅವರದ್ದು. ಇದು ಸತ್ಯಧರ್ಮ ತೀರ್ಥರ ವೈಶಿಷ್ಟ್ಯ ಅಂತ ಹೇಳ್ತಾರೆ. ಇದು ಒಂದಾದರೆ, ಇನ್ನೊಂದು ಕಡೆಯಲ್ಲಾಗಬೇಕಾದ್ರೆ ಇನ್ನೊಂದು ಅಲ್ಲೇನೆ ಈ ಮಾತು ಹೇಳಿದ ಮೇಲೆ ಕೃಷ್ಣ ಅವನ ಜೊತೆಗೆ ಸಂವಾದಕ್ಕೆ ನಿಂತಂಥ ಅಗಸ ಅವನೇನು ಮಾಡ್ತಾನೆ ಅಂತಂದರೆ, ಆ ಅಗಸ ಕೃಷ್ಣನ ಜೊತೆಗೆ ಮಾತನಾಡುತ್ತಾನೆ. ಈದೃಶಾನ್ಯೇವ ವಾಸಾಂಸಿ ನಿತ್ಯಂ ಗಿರಿವನೇಚರಾಹ ಪರಿದತ್ತ ಕಿಮುದ್ವೃತ್ತ ರಾಜದವ್ಯಾಣ್ಯಭೀಪ್ಸತ ಅಂತ ಹೇಳ್ತಾನೆ ಅವನು. ಅಂದರೆ ಅಭಿಪ್ರಾಯ ಏನು ಅಂದರೆ, ಈದೃಶಾನ್ಯೇವ ವಾಸಾಂಸಿ ಎಲೆ ಗಿರಿವನೇಚರಾಹ, ಎಲ್ಲೋ ಗುಡ್ಡಗಾಡಲ್ಲಿ ಓಡಾಡುವಂಥ ವ್ಯಕ್ತಿಗಳು ನೀವು. ನಿಮಗೆ ಆಗಬೇಕಾದ್ರೆ ಇಂಥ ಬಟ್ಟೆ ಕೇಳ್ತಿದ್ದೀರಲ್ಲ ನೀವು, ಈ ಒಳ್ಳೆ ಬಟ್ಟೆಯನ್ನು, ಇದು ರಾಜನಿಗೋಸ್ಕರ ಇರೋದು, ಕಂಸನಿಗೆ. ಆದರೆ ನೀವು ಕೇಳ್ತಿದ್ದೀರಿ ಏನು, ಈದೃಶಾನ್ಯೇವ ವಾಸಾಂಸಿ, ನಿತ್ಯ ಇದನ್ನೇ ಹಾಕ್ಕೊಂಡು ಓಡಾಡ್ತೀರಿ ನೀವೇನಾದರೂ, ಇದನ್ನು ಬಂದು ಕೇಳ್ತೀಯಲ್ಲ ನೀನು ಅಂತ ಬೈತಾನು. ಪರಿದತ್ತ ಕಿಮುದ್ವೃತ್ತ ಅಂತ ಹೇಳ್ತಾನೆ. ಏನು ಇದನ್ನು ಕೊಡು ಅಂತ ಬೇರೆ ಕೇಳ್ತಿದ್ದೀರಿ ನೀವು, ಕಿಮುದ್ವೃತ್ತ ಏನು ಕೇಳ್ತಿದ್ದೀರಿ ನೀವು, ಎಲ್ಲಿ ಪ್ರವೃತ್ತರಾಗಿದ್ದೀರಿ ನೀವು ಅನ್ನುವಂತೆ ಆ ಮಾತಿನ ಅಭಿಪ್ರಾಯ.
ಇಲ್ಲಿ ಇನ್ನೊಂದು ಪದಚ್ಛೇದವನ್ನು ಮಾಡಿ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಸಾಮಾನ್ಯ ಗಿರಿವನೇಚರಾಹ ಅಂತನ್ನೋದಕ್ಕೆ ಗಿರಿಗಳಲ್ಲಿ ಅಂದರೆ ಪರ್ವತಗಳಲ್ಲಿ ಮತ್ತು ವನದಲ್ಲಿ ಅಂದರೆ ಕಾಡಲ್ಲಿ ಅಂದರೆ ಗುಡ್ಡಗಾಡಲ್ಲಿ ಓಡಾಡುವವರು ಅಂತ ಅರ್ಥ. ಅದಕ್ಕೆ ಆ ಶಬ್ದದಿಂದಲೇ ಬಂದದ್ದು. ಗುಡ್ಡಗಾಡು ಅಂತ ಹೇಳ್ತೀವಲ್ಲ ನಾವು, ಅದೇ ಶಬ್ದದಿಂದ. ಗಿರಿ ಅಂದರೆ ಗುಡ್ಡ ಅಂತ ಅರ್ಥ, ಕಾಡು ಅನ್ನೋದಕ್ಕೆ ವನ ಅಂತ. ಹಾಗಾಗಿ ಗುಡ್ಡಗಾಡಿನಲ್ಲಿ ಚರಾಹ ಅಂದರೆ ಗಿರಿವನೇ ಚರಾಹ ಅಂತ ಪ್ರಯೋಗ ಇದೆ. ಈ ಪ್ರಯೋಗವನ್ನಿಟ್ಟುಕೊಂಡು ಸತ್ಯಧರ್ಮ ತೀರ್ಥರು ಇದಕ್ಕೆ ಇನ್ನೊಂದೇ ಪದಚ್ಛೇದವನ್ನು ಮಾಡಿ ವ್ಯಾಖ್ಯಾನ ಹೇಳ್ತಾರೆ. ಸತ್ಯಧರ್ಮರು ಅವರು ಹೇಳ್ತಾರೆ, ಸತ್ಯಧರ್ಮ ತೀರ್ಥ ಶ್ರೀಪಾದರು ಇಲ್ಲಿ ಹೇಗೆ ವ್ಯಾಖ್ಯಾನ ಮಾಡಬೇಕು, ಇದನ್ನು ಬಿಡಿಸೋದು ಹೇಗೆ ಅಂತಂದರೆ, ಗಿರಿವನೇಚರಾಹ ಅಂತಂದರೆ ಅದಕ್ಕೆ ಅರ್ಥ ಹೇಗೆ ಅಂತಂದರೆ, ಹೇ ವನೇಚರಾಹ, ಹೇ ವನೇಚರ. ಇಲ್ಲಿ ಗಿರಿವನೇಚರಾಹ ಅಂತ ಅಲ್ವೇ ಅಲ್ಲ, ಬೇರೆನೇ. ಗಿರಿ ಶಬ್ದ ಅನ್ನೋದು ಬೇರೆನೇ ಅಂದ್ಬಿಡ್ತಾರೆ ಅವರು, ಗಿರಿ ಅಂತ. ಅದು ವನೇಚರಾಹ ಅಂತ. ವನೇಚರಾಹ ಗಿರಿ ಉದ್ವೃತ್ತಾಹ ಅಂತ ಮಾಡ್ರಿ ಅಂತ ಹೇಳ್ತಾರೆ. ಗಿರಿ ಉದ್ವೃತ್ತಾಹ ಅಂತ ಅಂದ್ರೆ ಅರ್ಥ ಏನು ಗೊತ್ತಾ? ವನೇಚರಾಹ ಅಂದರೆ ಕಾಡಲ್ಲಿ ಓಡಾಡುವವರೇ. ಗಿರಿ ಉದ್ವೃತ್ತಾಹ, ಗಿರಿ ಅಂತಂದರೆ ಇಲ್ಲಿ ಪರ್ವತ ಅಂತ ಅರ್ಥ ಅಲ್ಲ. ಗಿರಿ ಅಂದರೆ ಗಿರಿ ಅಂತನ್ನೋದಕ್ಕೆ ಮಾತು ಅಂತ ಅರ್ಥ. ಮಾತು ಅಂತ ಯಾಕೆ ಅಂದರೆ ಗಿರಿ ಅನ್ನೋದು ಸಪ್ತಮಿ ವಿಭಕ್ತಿ ಏಕವಚನ ಅದು ಅಂತ ಹೇಳ್ತಾರೆ. ಗಿರ್ ಅಂತ ಶಬ್ದ ಅಂತ ಒಂದು, ಗಿರ್ ಅಂತ, ಗೀಹಿ ಗಿರು ಗಿರಹ ಅಂತ ಒಂದು ಶಬ್ದ ಇದೆ. ಹಾಗಾಗಿ ಅದರ ಸಪ್ತಮಿ ವಿಭಕ್ತಿ ಏಕವಚನ ಏನಾಗುತ್ತೆ ಅಂದರೆ ಗಿರಿ ಅಂತ ಆಗುತ್ತೆ. ಹಾಗಾಗಿ ನೀವು ಮಾತನಾಡಿದ ಮಾತೇನಿದೆಯಲ್ಲ, ಹೇ ವನೇಚರಾಹ, ವನದಲ್ಲಿ ಕಾಡಲ್ಲಿ ಓಡಾಡುವಂಥ ನಿಮ್ಮ ಗಿರಿ ಮಾತಿನಲ್ಲಿ ಉದ್ವೃತ್ತಾಹ, ಒಳ್ಳೆ ಏನಂತಾರೆ ಅಹಂಕಾರ ಕಾಣ್ತಾ ಇದೆಯಲ್ಲ ಅಂತನ್ನುವ ಅಭಿಪ್ರಾಯದಲ್ಲಿ ಅವನು ಹೇಳ್ತಿದ್ದಾನೆ ಅಂತ ಹೀಗೆ ವ್ಯಾಖ್ಯಾನ ಮಾಡಬೇಕು. ಒಂದು ಸಣ್ಣ ಶಬ್ದದ ಆಚೀಚೆ ಮಾಡೋದರಿಂದಾಗಿ ಅಂದರೆ ಪದಚ್ಛೇದ ಮಾಡೋದ್ರಲ್ಲೇನೆ ಇಷ್ಟು ಅರ್ಥಗಳಿದೆ ಅನ್ನೋದನ್ನು ತೋರಿಸುವಂತಹದ್ದು ಸತ್ಯಧರ್ಮ ತೀರ್ಥರ ವೈಶಿಷ್ಟ್ಯ ಇದೆಲ್ಲ. ಇನ್ನೊಂದು ಕಡೆಯಲ್ಲಂತೂ ನಿಮಗೆ ಈ ಪ್ರಸಂಗ ಗೊತ್ತಿದೆ ನಿಮಗೆ. ಈ ಯಯಾತಿ ಅಂತ ಸೌಭರಿ ಋಷಿಗಳು. ಈ ಸೌಭರಿ ಋಷಿಗಳೇನು ಮಾಡ್ತಾರೆ ಅಂದರೆ, ಅವರು ಈ ಮಾಂಧಾತನ ಬಳಿಗೆ ಬರ್ತಾರೆ. ಆ ಕಥೆ ಗೊತ್ತಿದೆ ನಿಮಗೆಲ್ಲ. ಇದು 9ನೇ ಸ್ಕಂದದಲ್ಲಿ ಬರುವಂಥ ಶ್ಲೋಕ. ಅದಕ್ಕೊಂದು ಪದಚ್ಛೇದ ಮಾಡಿ ಹೇಳುವಂಥ ಬಗೆ ಸತ್ಯಧರ್ಮರದ್ದು ಆಗಿದೆ ಅಂತ. ಅಲ್ಲಿ ಈ ಸೌಭರಿ ಋಷಿಗಳೇನು ಮಾಡ್ತಾರೆ, ಅವರು ನೀರಿನಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಿರ್ತಾರೆ. 2 ಮೀನುಗಳನ್ನು ನೋಡ್ತಾರೆ, ಗಂಡು ಹೆಣ್ಣು ಮೀನು. ಅವು ಎರಡೂ ಕೂಡ ಆನಂದವಾಗಿರೋದನ್ನು ನೋಡಿ ನಾನು ಸಂಸಾರ ಮಾಡಬೇಕು ಅಂತನಿಸಿ ಅವ್ರೇನು ಮಾಡಿಬಿಡ್ತಾರೆ, ಮಾಂಧಾತನ ಬಳಿಗೆ ಬರ್ತಾರೆ. ಮಾಂಧಾತ ರಾಜನ. ಮಾಂಧಾತನಿಗೆ 50 ಜನ ಹೆಣ್ಮಕ್ಳಿದ್ರು ಅವನಿಗೆ. ಇವರು ಸೌಭರಿ ಋಷಿಗಳು ಜರ್ಜರಿತರಾಗಿ ಹೋಗಿದ್ರು. ಮೊದಲೇ ಮುಪ್ಪು ಬಂದಂಥ ಮುದುಕರು, ಅಷ್ಟು ವಯಸ್ಸಾದಂಥ ಮುದುಕರು ಅಲ್ಲಿಗೆ ಬಂದರು. ಮಾಂಧಾತನ ಬಳಿಗೆ ಬಂದು ನಾನು ಮದುವೆ ಮಾಡ್ಕೋಬೇಕು ಅಂತ ಅನಿಸಿ ಏನು ಮಾಡಿದರು, ಮಾಂಧಾತನ ಬಂದು ಕೇಳಿದರು, 50 ಜನ ಹೆಣ್ಮಕ್ಳಿದ್ದಾರೆ, ಒಂದು ಕನ್ಯಾದಾನ ಮಾಡು ಅಂತ ಕೇಳಲಿಕ್ಕೆ ಅಂತ ಬಂದರು. ಒಂದು ಕನ್ಯಾದಾನ ಮಾಡು ಅಂತ ಕೇಳಿದರೆ ಸರಿ. ಆಗ ಮಾಂಧಾತನ ಹತ್ರ ಹೋಗಿ ಕೇಳಿದರು. ಮಾಂಧಾತನ ಕೇಳಿದರೆ ಈ ಥರ ಒಂದು ಕನ್ಯಾದಾನ. ಅದಕ್ಕೆ ಇವರು ಮಾಂಧಾತ ಏನು ಮಾಡ್ತಾನೆ ಅಂದರೆ ಮನಸ್ಸಿನಲ್ಲೇ ಅಂದುಕೊಳ್ತಾನೆ, ಈ ಮುದುಕನಿಗೆ ನಾನೆಲ್ಲಿ ಕನ್ಯಾದಾನ ಮಾಡಲಿ, ಏನು ಕತೆ, ಇವನಿಗೆ ಕೊಡಲಿಕ್ಕಾಗಲ್ಲ. ಅದಕ್ಕೊಂದು ಮಾತು ಹೇಳ್ದವ, ಇಲ್ಲ ಏನೇ ಆಗಲಿ ನಾನು ಕೊಡಲ್ಲ ಅಂತ ಹೇಳಿದರೆ ಸಿಟ್ಟು ಮಾಡ್ಕೊಳ್ತಾರೆ ಋಷಿಗಳು, ಶಾಪ ಹಾಕ್ತಾರೆ. ಅದಕ್ಕೆ ಒಂದು ಮಾತು ಹೇಳಿದ, ನನ್ನ ಮಕ್ಕಳನ್ನು 50 ಜನ ಇದ್ದಾರೆ, ಕರೆಸ್ತೀನಿ, ಯಾರಾದರೂ ಒಬ್ಬರು ಒಪ್ಪಿಕೊಂಡ್ರು ಅಂತಾದರೆ ಅವ್ರನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ. ಸರಿ ಆಯಿತು ಅಂದರು. ಇವನು ಒಪ್ಪುಕೊಳ್ಳಲ್ಲ ಅಂತ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಜರಟೋಯಂ ಅಸಮ್ಮತಃ ಅಂತ ಹೇಳ್ತಾರೆ. ಜರಟೋಯಂ ಅಸಮ್ಮತಃ ಅಂತ. ಜರಟಃ ಅಂತ ಹೇಳಿದರೆ, ಜರಟ ಅಂದರೆ ಮುದುಕ ಅಂತ ಅರ್ಥ. ಅಯಂ ಇವನು ಜರಟಃ ಮುದುಕನಾಗಿದ್ದಾನೆ, ಆದ್ದರಿಂದ ಯಾವ ಹೆಣ್ಣು ಮಕ್ಕಳು ಕೂಡ ಇವನನ್ನು ಸಮ್ಮತಿಸೋದಿಲ್ಲ, ಅಸಮ್ಮತಃ ಅಂತ ಹೇಳ್ತಾರೆ. ಜರಟೋಯಂ ಅಸಮ್ಮತಃ ಅಂತ ಅಲ್ಲಿರುವಂಥ ವ್ಯಾಸರ ವಾಕ್ಯ ಇದು. ವ್ಯಾಸರ ವಾಕ್ಯ ಈ ರೀತಿ ವ್ಯಾಸರ ವಾಕ್ಯ ಇದ್ದರೆ ಸತ್ಯಧರ್ಮ ತೀರ್ಥರ ಒಂದು ಚಾಣಾಕ್ಷತೆ ನೋಡಿ, ಚಾಕಚಕ್ಯತೆ ನೋಡಿ ಹೇಗೆ ಬಿಡಿಸ್ತಾರೆ ಅದನ್ನು. ಅಂದರೆ ಒಂದು ಪದಚ್ಛೇದ, ಸಣ್ಣ ಪದಚ್ಛೇದ ಇಟ್ಟುಕೊಂಡು ಹೇಗೆ ಆಟ ಆಡ್ತಾರೆ. ಅವ್ರು ಹೇಳ್ತಾರೆ, ಜರಟಃ ಅಯಂ ಅಸಮ್ಮತಃ ಅಂತ ಹೇಳಿದ್ರಲ್ಲ, ಇವನು ಮುದುಕ ಆದ್ರಿಂದ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿದ್ರಲ್ಲ, ಇನ್ನೊಂದು ಅರ್ಥನೂ ಇಟ್ಟುಕೊಳ್ರಿ ಅಂತ ಹೇಳ್ತಾರೆ. ಅವನ ಅಭಿಪ್ರಾಯ ಹಾಗೆ ಅಂತ. ಏನು ಅಂದರೆ, ಜರಟಃ ಅಯಂ ಅಸಮ್ಮತಃ ಅಲ್ಲ, ಜರಟಃ ಯಮಸಮ್ಮತಃ ಅಂತ ಮಾಡ್ರಿ ಅಂತ ಹೇಳ್ತಾರೆ. ಜರಟಃ ಯಮಸಮ್ಮತ, ಅಯಂ ಅಲ್ಲ,
ಜರಟಃ ಯಮಸಮ್ಮತಃ ಅಂತ. ಯಮಸಮ್ಮತಃ ಅಂದರೆ ಮುಪ್ಪು ಬಂದಿದೆ ಇವನಿಗಾಗಲೇ, ಇವನು ಯಮಸಮ್ಮತ ಅಂದರೆ ಯಮನಿಗೆ ಹತ್ತಿರಕ್ಕಾದವನು ಇವನು, ಇವನನ್ನೇನು ಮದುವೆ ಮಾಡಿಕೊಳ್ತಾರೆ ಅಂತ ಆ ಅರ್ಥದಲ್ಲೂ ಕೂಡ ಅವನು ಇಟ್ಟುಕೊಂಡಿದ್ದಾನೆ ಅನ್ನೋ ಅಭಿಪ್ರಾಯ ಇದೆ ಇಲ್ಲಿ ಅನ್ನೋದನ್ನು ಏನು ಒಂದು ಸಣ್ಣದೊಂದು ನೋಡಿ, ಒಂದು ಆ ಹಾಕೋದು ಆ ತೆಗೆಯೋದಷ್ಟೇ, ಅಷ್ಟರಲ್ಲೇ ಎಷ್ಟು ಅರ್ಥವನ್ನು ಕೊಡ್ತಾರೆ. ಇದು ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನದ ಸ್ವಾರಸ್ಯ ಅಂತಂದರೆ. ನೀವು ಓದ್ತಾ ಕೂತ್ರೆ ಆ ಸತ್ಯಧರ್ಮ ತೀರ್ಥರ ಟಿಪ್ಪಣಿಗಳನ್ನು ನಿಮಗೆ ಲೋಕ ಏನು ಅಂತಲೇ ಗೊತ್ತಾಗಲ್ಲ, ಒಂದು ಸರ್ತಿ ಮೈ ಮರೆತು ಬಿಡುತ್ತೆ. ಆ ರೀತಿಯಲ್ಲಿ ಅವರ ವರ್ಣನೆ ಎನ್ನುವಂಥದ್ದು ಸತ್ಯಧರ್ಮ ತೀರ್ಥರದ್ದಿರುತ್ತದೆ. ಇದು ಅವರ ಒಂದೊಂದು ವೈಶಿಷ್ಟ್ಯ. ಇದು ಆದರೆ ಇನ್ನೊಂದೇನು ಅಂತಂದರೆ ಸತ್ಯಧರ್ಮ ತೀರ್ಥರದ್ದು ಮತ್ತೊಂದು ಕಡೆಯಲ್ಲಾಗುವಾಗ 9ನೇ ಸ್ಕಂದದಲ್ಲೇನೆ ಇನ್ನೊಂದು ಶ್ಲೋಕ ಬರುತ್ತದೆ. ಈ ಸೂರ್ಯನಿಗೆ 2 ಹೆಂಡಂದರಿದ್ದರು ಅಂತ ಒಂದು ವಾಕ್ಯ ಇದೆ. ವಿವಸ್ವತಸ್ಯ 2 ಭಾರ್ಯೆ ವಿಶ್ವಕರ್ಮ ಸುತೆ ಉಭೇ ಸಂಜ್ಞಾ ಛಾಯಾ ಚ ರಾಜೇಂದ್ರ, ಅಲ್ಲಿರುವ ಶ್ಲೋಕ ಇದು. ವಿವಸ್ವತಸ್ಯ 2 ಭಾರ್ಯೆ, ವಿವಸ್ವತ ಅಂದರೆ ಸೂರ್ಯ ಅಂತ ಅರ್ಥ. ಸೂರ್ಯನಿಗೆ 2 ಭಾರ್ಯೆ, 2 ಹೆಂಡಂದರಿದ್ದರು. ವಿಶ್ವಕರ್ಮ ಸುತೆ ಉಭೆ, ವಿಶ್ವಕರ್ಮನ ಮಕ್ಕಳು ಅವರಿಬ್ಬರು ಕೂಡ ಅಂತ ಹೇಳ್ತಾರೆ. ಅಲ್ಲಿ ಉಭೆ, ಇಲ್ಲಿ ಉಭೆ ಅನ್ನೋದಕ್ಕೆ ಏನರ್ಥ ಅಂದರೆ 2 ಅಂತ ಅರ್ಥ. 2 ಅಂದರೆ ಅರ್ಥ ಏನು ಅಂದರೆ 2 ಅಂತ ಅರ್ಥ. 2 ಅದು 2 ಅಂದರೂ 2, ಉಭೆ ಅಂದರೂ 2. ಆದರೆ ಒಂದೇ ಶ್ಲೋಕದಲ್ಲಿ 2 ಸರ್ತಿ 2 ಅಂತ ಹೇಳಬೇಕೇನು? ವ್ಯಾಸರು ಅಷ್ಟು ದಡ್ರೇನು ಪ್ರಯೋಗ ಮಾಡಲಿಕ್ಕೆ? ಯಾಕೆಂದರೆ ವಿವಸ್ವತಸ್ಯ 2 ಭಾರ್ಯೆ, ಅಲ್ಲಿ ಒಂದು ಸರ್ತಿ 2 ಹೇಳಿದ್ದಾರೆ. ವಿಶ್ವಕರ್ಮ ಸುತೆ ಉಭೆ, ಉಭೆ ಅಂತ ಮತ್ತೆ 2 ಅಂತ ಹೇಳುತ್ತಾರೆ. 2 ಅನ್ಲಿಕ್ಕೆ ಯಾಕೆ ಈ ರೀತಿ ಪ್ರಯೋಗವನ್ನು ಮಾಡಬೇಕು? ಇಂಥ ಪ್ರಯೋಗಗಳನ್ನೆಲ್ಲ ನೋಡಿ ಕೆಲವರೆಲ್ಲ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಹಿಂದಿನ ಕೆಲವ್ರಿಗೂ ಈ ಪ್ರಯೋಗಗಳೆಲ್ಲ ಗೊತ್ತಿರಲಿಲ್ಲ ಅವರಿಗೆ. ಹೀಗೆಲ್ಲ ಮಾಡಿದಾಗ ಏನು ಇದಕ್ಕೆ ವ್ಯಾಖ್ಯಾನ ಅದಕ್ಕೆ ಗೊತ್ತಿಲ್ಲದೆ ಕೆಲವರೆಲ್ಲ ವ್ಯಾಸರ ಪ್ರಯೋಗಗಳಲ್ಲಿ ಕೆಲವು ದೋಷಗಳಿದೆ ಅಂತ ಕೆಲವರು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ನೀವು ನೋಡ್ಬೋದು, ಒಬ್ಬ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ, ಒಂದು ಸುಮಾರು 150 ವರ್ಷದ ಹಿಂದೆ ಹೋದರೆ ಒಬ್ಬ ಪಂಡಿತ ಇದ್ದ. ಆದರೆ ಬಹಳ ದೊಡ್ಡ ಮೇಧಾವಿ ಮಾತ್ರ. ಅವನ ಗ್ರಂಥಗಳು ಓದಿದರೆ ಭಾರಿ ಬುದ್ಧಿವಂತಿಕೆ ಬರ್ತದೆ. ಅವನ ಹೆಸರು ಚಾರುದೇವ ಶಾಸ್ತ್ರಿ ಅಂತ. ಚಾರುದೇವ ನೀವು ಇಂಟರ್ನೆಟ್ಟಲ್ಲಿ ಅವನ ಹೆಸರು ಹಾಕಿದರೂ ಸಿಕ್ಬಿಡ್ತದೆ ನಿಮಗೆ ಅವನ ವಿಶೇಷ ಎಲ್ಲ. ಒಳ್ಳೆ ಅದ್ಭುತವಾದ ಪಂಡಿತ, ಅದರಲ್ಲಿ ನಿಸ್ಸಂಶಯ. ಅವನೇನು ಮಾಡ್ತಾನೆ ಅಂತಂದರೆ, ಭಾಗವತ ಅಧ್ಯಯನ ಮಾಡಲಿಕ್ಕೆ ಅಂತ ಕೂತ್ಕೊಂಡು ಎಲ್ಲರೂ ಹೇಳ್ತಾರೆ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ಹೇಳ್ತಾರೆ. ವಿದ್ಯಾವಂತರಿಗೆ ಭಾಗವತ ಗ್ರಂಥ ಕೊಟ್ಟು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಏನು ಅಂಥದ್ದಿದೆ ಇದರಲ್ಲಿ ನೋಡೇ ಬಿಡೋಣ ಅಂತ ಒಮ್ಮೆ ಪರೀಕ್ಷೆ ಮಾಡಲಿಕ್ಕೆ ಅಂತಲೇ ಬಂದಂತೆ ಭಾಗವತ ಓದಿ. ಹಂಗೆ ಬಂದಂಥ ವ್ಯಕ್ತಿ ಒಂದಷ್ಟು ವ್ಯಾಸರ ಪ್ರಯೋಗಗಳಲ್ಲಿ ಅಸಾಧುತ್ವ ಅಂತ ಸಮರ್ಥನೆ ಮಾಡಿ ಇಟ್ಟಿದ್ದಾರೆ. ಒಂದು ಪುಸ್ತಕ ಬರೆದಿಟ್ಟಿದೆ ನಾವು, ವ್ಯಾಸರ ಭಾಗವತದಲ್ಲಿರುವಂಥ ಅಸಾಧು ಪ್ರಯೋಗಗಳು ಅಂತಲೇ ಒಂದು ಮಾಡಿದ್ದಾರೆ. ಅವನಿಗೆ ಒಂದು ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನ ನೋಡಿಬಿಟ್ಟಿದ್ರೆ ಇದು ಗೊತ್ತೇ ಆಗ್ತಿರ್ಲಿಲ್ಲ. ಅವನಿಗೆ ಅಸಾಧು ಅಂತ ಹೇಳ್ತಾನೆ ಇರಲಿಲ್ಲ, ಅದು ನೋಡಿಲ್ಲ, ಅದರಿಂದ ಸಮಸ್ಯೆ ಅವನಿಗೆ. ಅದಕ್ಕೆ ಸತ್ಯಧರ್ಮರು ಇಲ್ಲಿ ಉಭೆ ಅಂತ ಹೇಳಿದ 2 ಸರ್ತಿ ಹೇಳಿದ್ದಾರಲ್ಲ, ಉಭೆ ಅಂತ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಉಭೆ ಅಂದರೆ 2 ಅಂತ ಅರ್ಥ ಅಲ್ಲ. ಮತ್ತೇನು ಅಂದರೆ ಉಭೆ ಅಂತ ಹೇಳಿದರೆ ಉತ್ಕೃಷ್ಟ ಭಾ ಕಾಂತಿ ಅಂತ ಅರ್ಥ. ಉತ್ಕೃಷ್ಟ ಕಾಂತಿ ಯಯೋಹೋತೆ ಉಭೆ ಅಂತ ಹೇಳ್ತಾರೆ. ಉಭೆ ಅಂದರೆ 2 ಹೆಂಡಂದರಿದ್ದರು, ಅವರಲ್ಲಿ ಎಂಥ ಕಾಂತಿ ಅಂದರೆ ಉತ್ಕೃಷ್ಟವಾದ ಕಾಂತಿ ಇತ್ತು ಅಂತ. ಭಾ ಅಂದರೆ ಭಾದಿತ್ತವು ಅಂತ, ಅಂದರೆ ಉತ್ಕೃಷ್ಟವಾದ ಅಂತ ಅರ್ಥ ಇದೆ. ಆದ್ದರಿಂದಾಗಿ ಹೀಗೆ ಉತ್ಕೃಷ್ಟವಾದ ಕಾಂತಿ ಇರುವಂಥ 2 ಹೆಣ್ಣುಮಕ್ಕಳು ಅಂದರೆ 2 ಹೆಂಡಂದರಿದ್ದರು ಅಂತ ಹೀಗೆ ಅರ್ಥ ಮಾಡಬೇಕು ಅನ್ನೋದನ್ನು, ಇದನ್ನೆಲ್ಲ ಬಹಳ ಚೆನ್ನಾಗಿ ಹೇಳುವಂಥ ಒಂದು ಕಲೆ ಇದೆಲ್ಲ. ಇನ್ನೊಂದು ಕಡೆಯಲ್ಲಿ ಸತ್ಯಧರ್ಮ ತೀರ್ಥರೇನೆ ಇದು ಪದಾರ್ಥೋಕ್ತಿ ಅಂತ ಹೇಳ್ತಾರೆ. ಪದದ ಅರ್ಥವನ್ನು ನಿರ್ವಚನೆ ಮಾಡುವಂಥದ್ದು. ಇನ್ನೊಂದು ಕಡೆ ಪ್ರಹ್ಲಾದರಾಜರಿಗೆ ಉಪದೇಶ ನಡೀತದೆ ನಾರದರಿಂದ. ಅಲ್ಲಿ ಏನಾಗುತ್ತೆ, ಭಾಗವತ 7ಮ ಸ್ಕಂದದಲ್ಲಿ ಬರ್ತದೆ. ಅಲ್ಲಿ ಒಂದು ಮಾತು ಬರ್ತದೆ, ಏನು ಅಂದರೆ ಅಸಂಕಲ್ಪಾಜ್ಜಯೇತ್ ಕಾಮಾನ್, ಕಾಮವನ್ನು ಗೆಲ್ಲಬೇಕು ಅಂತ ಹೇಳ್ತಾರೆ. ಕಾಮವನ್ನು ಹೇಗೆ ಗೆಲ್ಲಬೇಕು ಅಂತ ಕೇಳಿದರೆ, ಕಾಮವನ್ನು ಗೆಲ್ಲೋದಕ್ಕೆ ಅಸಂಕಲ್ಪಾತ್ ಜಯೇತ್ ಕಾಮಾನ್ ಅಂತ ಹೇಳಿದ್ದಾರೆ. ಸಂಕಲ್ಪ ಅಂದರೆ ಗೊತ್ತಿದೆ ನಿಮಗೆ, ಸಂಕಲ್ಪ ಮಾಡೋದು ಅಂತ. ಅಸಂಕಲ್ಪಾತ್ ಅಂದರೆ ಸಂಕಲ್ಪ ಮಾಡದೇನೆ ಕಾಮವನ್ನು ಗೆಲ್ಲಬೇಕು ಅಂತ. ಇದು ಹೇಗಾಗ್ತದೆ ಇದು? ಯಾಕೆಂದರೆ ಸಂಕಲ್ಪ ಮಾಡದೇನೆ ಕಾಮವನ್ನು ಗೆಲ್ಲಬೇಕು ಅಂತಂದರೆ, ಸಂಕಲ್ಪ ಮಾಡದೇನೆ ಅಂತಂದರೆ ಸಂಕಲ್ಪವನ್ನು ಮಾಡಬಾರ್ದು ಅನ್ನೋದು ಒಂದು ಕಾಮನೆ ಅಲ್ವಾ?
ಸಂಕಲ್ಪ ಮಾಡಬಾರ್ದು ಅನ್ನೋದು ಕೂಡ ಒಂದು ಕಾಮನೆಯೇ. ಹಾಗಾಗಿ ಅದು ಸಂಕಲ್ಪ ಮಾಡಬಾರ್ದು ಅನ್ನೋ ಒಂದು ಬಯಕೆ ಆದರೂ ಬರಬೇಕಲ್ಲ, ಮತ್ತು ಅದು ಒಂದು ಬಯಕೆನೇ ಆಯಿತು. ಏನಂತ ವ್ಯಾಖ್ಯಾನ ಮಾಡಬೇಕು ಇದಕ್ಕೆ ಗೊತ್ತೇ ಆಗಲ್ಲಲ್ವಾ ಅಂದರೆ, ಸಂಕಲ್ಪ ಮಾಡಬಾರ್ದು ಅನ್ನೋದನ್ನಾದರೂ ಒಂದು ಸಂಕಲ್ಪ ಮಾಡಬೇಕಲ್ಲ. ಸಂಕಲ್ಪ ಮಾಡಬಾರ್ದು ಅಂತ ಒಂದು ಸಂಕಲ್ಪ ಮಾಡಬೇಕಲ್ಲ, ಸಂಕಲ್ಪಕ್ಕೆ ಬಂತು, ವ್ಯಾಹತಿ ಆಗ್ತದೆ ಒಂದು ರೀತಿಯಲ್ಲಿ. ಅದಕ್ಕೆ ಏನು ಅರ್ಥ ಮಾಡಬೇಕು ಇದಕ್ಕೆ ಅಂತ ಗೊತ್ತಾಗದೇ ಇದ್ದಾಗ ಆಗ ಸತ್ಯಧರ್ಮ ತೀರ್ಥ ಶ್ರೀಪಾದರು ಹೇಳ್ತಾರೆ, ಅಸಂಕಲ್ಪಾತ್ ಅಂದರೆ ಅನಭಿಸಂದೇಹೆ ಅಂತ ಅರ್ಥ ಬರೀತಾರೆ ಸತ್ಯಧರ್ಮರು. ಅನಭಿಸಂದೇಹೆ ಅಂತ, ಅನಭಿಸಂದೇಹೆ ಅಂತ ಹೇಳಿದರೆ ಅದರ ಅರ್ಥ ಏನು ಅಂದರೆ, ಆಸೆ ಹುಟ್ಟಿಸುವಂತಹ ಪದಾರ್ಥಗಳ ಸಂಘವನ್ನು ಬಿಡಬೇಕು ಅಂತ ಅಷ್ಟೇ ಅರ್ಥ ಅಂತ ಹೇಳ್ತಾರೆ. ಆಸೆ ಹುಟ್ಟಿಸುವ ಪದಾರ್ಥಗಳೇನಿರ್ತಾವೆ ಅವುಗಳ ಸಂಘ ಬಿಡಬೇಕು. ಅಸಂಕಲ್ಪ ಅಂತಂದರೆ ಸಂಕಲ್ಪ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಮತ್ತೇನು ಅನಭಿಸಂದೇಹೆ, ಅನಭಿಸಂಧಿ ಅಂತ ಹೇಳಿದರೆ ಆಸೆ ಹುಟ್ಟಿಸುವ ಏನು ಪದಾರ್ಥಗಳಿದ್ದಾವೆ ಅವುಗಳ ಸಂಘ ಮಾಡಬಾರ್ದು. ಯಾಕೆಂದ್ರೆ ಅದನ್ನೇ ಹೇಳಿದ್ದಾನೆ ಕೃಷ್ಣ ಗೀತೆಯಲ್ಲೂ ಕೂಡ ಹೇಳಬೇಕಾದ್ರೆ, ಸಂಗಾತ್ ಸಂಜಾಯತೆ ಕಾಮಃ, ಸಂಗಾತ್ ಸಂಜಾಯತೆ, ನೀವು ಸಂಘ ಮಾಡೋದ್ರಿಂದಾಗಿ ಕಾಮ ಹುಟ್ಟುತ್ತೆ. ಹಾಗಾಗಿ ಆಸೆ ಹುಟ್ಟಿಸುವ ಪದಾರ್ಥಗಳ ಸಂಘ ಆದ ಕಾಮ ಬರುತ್ತೆ. ಆದ್ದರಿಂದ ಅಂಥ ಪದಾರ್ಥಗಳ ಸಂಘ ಮಾಡಬೇಡ್ರಿ. ಅಸಂಕಲ್ಪ ಅಂತಂದರೆ ಅನಭಿಸಂದೇಹ, ಹೀಗೆ ಅರ್ಥ ಅದಕ್ಕೆ ಅಂತ ಒಂದು ಸಣ್ಣ ಶಬ್ದವನ್ನಿಟ್ಟುಕೊಂಡು, ಅದಕ್ಕೆ ಇಲ್ದಿದ್ರೆ ಭಾಗವತ ಅರ್ಥ ಆಗಲ್ಲ ಅಷ್ಟು ಸುಲಭವಾಗಿ. ಸತ್ಯಧರ್ಮ ತೀರ್ಥರು ಇಂಥ ಕಡೆಯಲ್ಲೆಲ್ಲ ಅವರು ದೊಡ್ಡ ದೊಡ್ಡ ಅನುಗ್ರಹವನ್ನು ಮಾಡ್ತಾರೆ. ಇನ್ನಷ್ಟೇ ಅಲ್ಲ, ಜೀವನದಲ್ಲಿ ಭಯ ಬರ್ತಿರ್ತದೆ. ಭಯ ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಅಲ್ಲೇ ಹೇಳಿರುವ ಮಾತೇನು ಅಂದರೆ, ಭಯಂ ತತ್ವಾಭಿಮರ್ಶನಾತ್ ಅಂತ ಹೇಳ್ತಾರೆ. ತತ್ವಾವಮರ್ಶನಾತ್, ಭಯಂ ತತ್ವಾವಮರ್ಶನ, ಭಯವನ್ನು ಕಳ್ಕೊಳ್ಬೇಕು ಅಂತಾದರೆ ಹೇಗೆ ಅಂದರೆ ತತ್ವ ಅವಮರ್ಶನಾತ್, ತತ್ವಗಳ ಚಿಂತನೆ ಮಾಡಬೇಕಂತ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಅಂತ. ಶಾಸ್ತ್ರಾಧ್ಯಯನ ಮಾಡಿದರೆ ಭಯ ಪರಿಹಾರ ಆಗಿಬಿಡ್ತದೆ. ಹಾಗಾದರೆ ಏನೋ ನಿಮಗೆ ಜೀವನದಲ್ಲಿ ಏನೋ ಭಯ ಬಂದಿದೆ ಅಂತ ಇಟ್ಟುಕೊಳ್ರಿ, ಭಯ ಪರಿಹಾರಕ್ಕೋಸ್ಕರವಾಗಿ ಹಾಗಾದರೆ ನಾಳೆಯಿಂದಲೇ ಯಾವುದೋ ಒಂದು ತತ್ವನಿರ್ಣಯ ಗ್ರಂಥನೋ ತತ್ವೋದ್ಯೋತ ಗ್ರಂಥನೋ ಹಿಡ್ಕೊಂಡು ಕೂತ್ಬಿಡ್ರಿ. ಭಯ ಹೋಗಲಿ ಅಂದರೆ ಓದ್ತಾ ಕೂತ್ರೆ ಹೋಗಿಬಿಡ್ತದೆ ಭಯ ನಿಮಗೆ. ಅದು ಅಷ್ಟು ಸುಲಭ ಅಲ್ಲ. ಭಯ ಕೆಲವೊಂದು ದೊಡ್ಡ ಭಯ ಇರ್ತದೆ, ಸಂಸಾರದ ಭಯ ಅಷ್ಟು ಸುಲಭವಾಗಿ ಹೋಗ್ತದೆ, ಓದ್ತಾ ಕೂತ್ರೆ ಆಗಿಬಿಡ್ತದೆ. ಅದೆಲ್ಲ ಹಾಗೆಲ್ಲ ಆಗೋದಿಲ್ಲ. ಅದಕ್ಕೆ ಮತ್ತು ತತ್ವಾವಮರ್ಶನಾತು ಭಯಂ ಅಂದರೆ ತತ್ವಾವಮರ್ಶನದಿಂದಾಗಿ ಭಯ ಹೋಗ್ತದೆ ಅಂತ ಹೇಳ್ತಿದ್ದಾರೆ. ಭಯ ಹೋಗ್ತದೆ ಅಂದರೆ ಇಲ್ಲಿರುವಂಥ ಭಯ ಅನ್ನೋ ಶಬ್ದಕ್ಕೆ ಪ್ರಸಿದ್ಧವಾದಂತಹ ಹೆದರಿಕೆ ಅನ್ನುವ ಅರ್ಥವನ್ನು ಇಟ್ಟುಕೊಳ್ಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಹೆದರಿಕೆ ಅನ್ನೋ ಅರ್ಥ ಅಲ್ಲ ಭಯ ಶಬ್ದಕ್ಕೆ. ಮತ್ತೇನು ಅರ್ಥ ಅಂತಂದರೆ ಸತ್ಯಧರ್ಮ ತೀರ್ಥರು ಬರೀತಾರೆ, ಇಲ್ಲಿರುವಂಥ ಭಯ ಅನ್ನುವಂಥ ಶಬ್ದಕ್ಕೆ ಅರ್ಥ ಇಲ್ಲಿ ಮನಸ್ಸಿನ ಚಾಂಚಲ್ಯ ಅಂತ ಅರ್ಥ ಅಂತ ಹೇಳ್ತಾರೆ. ಚಾಂಚಲ್ಯ ಅಂದರೆ ಮನಸ್ಸಿನಲ್ಲಿ ಬೇರೆ ಬೇರೆ ಶಾಸ್ತ್ರಗಳನ್ನು ಓದಿದಾಗ ನಿಮಗೇನಾಗತ್ತೆ ಅಂತಂದರೆ, ಕೆಲವು ಕಡೆ ಪಾಶುಪತ ಶಾಸ್ತ್ರವನ್ನು ಓದಬೇಕಾದ್ರೆ ಶಿವನೇ ಸರ್ವೋತ್ತಮ ಅನ್ನಿಸ್ತಿರ್ತದೆ, ಇನ್ನು ಕೆಲವು ಗ್ರಂಥಗಳು ಓದ್ತಾ ಇರಬೇಕಾದ್ರೆ ಜಗತ್ತು ಮಿಥ್ಯಾ ಅಂತ ಅನ್ನಿಸ್ತದೆ. ಹೀಗೆಲ್ಲ ಬೇರೆ ಬೇರೆ ಗ್ರಂಥಗಳನ್ನೆಲ್ಲ ಓದಿದಾಗ ನಿಮಗೇನು ಕೆಲವು ನಮ್ಮ ಕಣ್ಣಿಗೆ ಕಾಣ್ತಾ ಇರೋ ಪ್ರಪಂಚ ಸತ್ಯನೋ ಮಿಥ್ಯನೋ, ಅಥವಾ ನಿಜವಾಗಲೂ ರುದ್ರದೇವರು ಸರ್ವೋತ್ತಮರು ಅಥವಾ ಹರಿ ಸರ್ವೋತ್ತಮನು, ಇಂಥ ಏನು ಸಂದೇಹಗಳು ಬಂದಿರ್ತದಲ್ಲ, ಆ ಭಯವನ್ನು, ಭಯ ಅಂತಂದರೆ ಈ ಚಾಂಚಲ್ಯವನ್ನು ತತ್ವಾವಮರ್ಶನಾತ್, ಶಾಸ್ತ್ರಗಳನ್ನು ಓದೋದ್ರಿಂದಾಗಿ ದೃಢ ಆಗತ್ತೆ ನಿಮಗೆ, ಅಂದರೆ ಅದು ಪರಿಹಾರ ಆಗತ್ತೆ ಅಂತ, ನಿಮ್ಮ ಚಾಂಚಲ್ಯ ಪರಿಹಾರ ಆಗತ್ತೆ ಅಂತ ಅರ್ಥ ಅಂತ ಹೇಳುತ್ತಾರೆ. ಇಲ್ಲ ಈ ಭಯ ಅನ್ನೋ ಶಬ್ದಕ್ಕೆ ಹಾಗೆ ಅರ್ಥ ಇದೆಯಾ, ಚಂಚಲ ಅಂತ ಅರ್ಥ ಇದೆಯಾ ಅಂದರೆ ಅವರು ಅದಕ್ಕೆ ಧಾತುವನ್ನು ಕೊಡ್ತಾರೆ. ನೀವು ಸರಿಯಾಗಿ ಧಾತು ಪಾಠವೇ ಓದಿಲ್ಲ ನೀವು. ಯಾಕೆಂದರೆ ನೀ ಭೀ ಭಯ ಅಂತ ಅಷ್ಟೇ ಧಾತು ಅಲ್ಲ, ನೀ ಭೀ ಭಯ ಸಂಚಲನಯೋಹೋ ಅಂತ ಆ ಧಾತು ಇರೋದು. ಭಯ ಸಂಚಲನಯೋಹೋ, ಒಂದು ಭಯ ಅಂತ ಅರ್ಥ ಇದೆ, ಇನ್ನೊಂದು ಸಂಚಲನ ಅಂತ ಅಂದರೆ ಚಾಂಚಲ್ಯ ಅಂತಲೂ ಕೂಡ ಅರ್ಥ ಇದೆ ಭಯ ಶಬ್ದಕ್ಕೆ. ಭೀ ಧಾತುವಿಗೆ ಎರಡು ಅರ್ಥಗಳಿದ್ದಾವೆ. ಆದ್ದರಿಂದ ಎರಡರ್ಥ ಇರೋದರಿಂದಾಗಿ ಹೀಗೂ ಅರ್ಥವನ್ನು ಮಾಡಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ತೋರಿಸ್ತಾರೆ. ಇದು ಪದಾರ್ಥ ನಿರ್ವಚನ ಇದೆಲ್ಲವೂ ಕೂಡ. ಇನ್ನೊಂದು ಎರಡು ಪ್ರಸಿದ್ಧವಾದದ್ದನ್ನು ಹೇಳ್ತೇನೆ. ಈ 8ನೇ ಸ್ಕಂದದಲ್ಲಿ ಭಾಗವತದಲ್ಲಿ ಮಹರುದ್ರ ದೇವರೇನು ಮಾಡುತ್ತಾರೆ ಅಂತಂದರೆ ಈ ವಿಷಪಾನವನ್ನು ಮಾಡುತ್ತಾರೆ. ವಿಷಪಾನವನ್ನು ಮಾಡಬೇಕಾದ್ರೆ ಅಲ್ಲಿ ಏನು ಮಾಡಿದ್ರಂತೆ, ಅವರು ಈ ಯಾರಿಗೆ ಪಾರ್ವತೀ ದೇವಿಯರಿಗೆ ಹೇಳಿದ್ರಂತೆ, ನಾನು ಹೋಗ್ತಿದ್ದೇನೆ ವಿಷಪಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ, ಹೋಗಿ ಬರ್ತೇನೆ ಅಂತ ಹೇಳಿದ್ರು. ಹೋಗ್ತಿದ್ದೇನೆ ಎನ್ನಿಲ್ಲ, ಅದನ್ನು ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳಿದ್ದಾರೆ. ಏವ ಮಾ ಮಂತ್ರ್ಯ ಭಗವಾನ್ ಭವಾನೀಂ ವಿಶ್ವಭಾವನಃ
ತದ್ವಿಷಂ ಜಗ್ದುಮಾರೇಭೆ ಅವರು ಹೇಳುವಾಗ ಏವ ಆಮಂತ್ರ್ಯ ಭಗವಾನ್. ಆಮಂತ್ರ್ಯ ಅಂತಂದರೆ ಆಪೃಚ್ಛ್ಯ ಅಂದರೆ ಹೋಗಿ ಬರ್ತೇನೆ ಅಂತ ಹೇಳೋದು, ಆ ಅರ್ಥದಲ್ಲಿ ಬಳಸಿದ. ಆಮಂತ್ರ್ಯ ಅಂದರೆ ಕರೆದು ಅಂತ ಅರ್ಥ ಅಲ್ಲ, ಇಲ್ಲಿ ಕರೆಯೋದು ಅಂತೆಲ್ಲ, ಆಮಂತ್ರಣ ಅಂತ ಹಾಗೆ ಅರ್ಥ ಅಲ್ಲ. ಇಲ್ಲಿ ಹೋಗಿ ಬರ್ತೇನೆ ಅಂತ ಹೇಳಿದ್ರಂತೆ. ಹೋಗಿ ಬರ್ತೇನೆ ಅಂತ ಯಾರು ಅಂದರೆ ಭಗವಾನ್ ಭವಾನೀಂ ಆಮಂತ್ರ್ಯ, ಭವಾನಿಯನ್ನು ಕರೆದು ಏನು ಮಾಡಿದರು, ವಿಶ್ವಭಾವನಃ. ವಿಶ್ವಭಾವನ ಅಂತಂದರೆ ರುದ್ರದೇವರು ಅಂತ ಅರ್ಥ ಅಂತ ಹೇಳ್ತಾರೆ, ವಿಶ್ವಭಾವನಃ ಅಂತ. ಯಾಕಿಲ್ಲಿ ವೇದವ್ಯಾಸ ದೇವರು ವಿಶ್ವಭಾವನಃ ಅಂತ ಪ್ರಯೋಗ ಮಾಡಿದ್ದಾರೆ? ಅದರ ಸಾಧುತ್ವ ಏನು ಇದು ನಮಗೆ ಗೊತ್ತಾಗೋದಿಲ್ಲ. ನಮಗೆ ಇದರ ವೈಶಿಷ್ಟ್ಯ ಏನು ಅಂತ ಗೊತ್ತಾಗಲ್ಲ ಒಂದು ಸರ್ತಿ. ವಿಶ್ವಭಾವನಃ ಅಂತ ಪ್ರಯೋಗ ಯಾಕೆ? ಕೆಲವು ಕಡೆ ಪದಗಳನ್ನು ಹೀಗೀಗೆ ಪ್ರಯೋಗ ಮಾಡುತ್ತಾರೆ. ಯಾಕೆ ಬೇರೆ ಪ್ರಯೋಗ ಬರ್ತಿರ್ಲಿಲ್ವಾ? ಬೇರೆ ರೀತಿಯಲ್ಲೂ ಕೂಡ ಪ್ರಯೋಗ ಮಾಡಲಿಕ್ಕೆ ಬರ್ತಿತ್ತು. ಏನಂತ? ಭವಾನೀಂ ತ್ರಿಪುರಾಂತಕಃ ಹೇಳಲಿಕ್ಕೆ ಬರ್ತಿತ್ತು. ಪ್ರಸಿದ್ಧ ತ್ರಿಪುರಾಂತಕ ಅಂದ್ರಂತೂ ಅವನು ರುದ್ರ ಅಂತ ಪ್ರಸಿದ್ಧನೇ ಇದೆ. ವಿಶ್ವಭಾವನಃ ಅನ್ನುವ ಶಬ್ದ ರುದ್ರದೇವರಲ್ಲಿ ಹೆಚ್ಚು ಪ್ರಸಿದ್ಧಿ ಇಲ್ಲ. ನಾವೇನೋ ಎಳೆದ ಅರ್ಥ ಮಾಡ್ಬೋದು, ಬೇರೆ ವಿಷಯ. ಆದರೂ ಕೂಡ ಇಲ್ಲಿ ವೇದವ್ಯಾಸ ದೇವರು ಪ್ರಯೋಗ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ನಾನು ವಿಷ ಕುಡಿಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳುವಾಗ ರುದ್ರದೇವರು ಪಾರ್ವತೀ ದೇವಿಯನ್ನು ಕರೆದು ಹೊರಟರು ರುದ್ರದೇವರು ಅನ್ನುವಾಗ ಯಾರು ಹೊರಟದ್ದು ಅಂದರೆ ವಿಶ್ವಭಾವನಃ ರುದ್ರದೇವರು ಅಂತ ಹೇಳ್ತಾರೆ. ಇಲ್ಲಿ ವಿಶ್ವಭಾವನಃ ಅನ್ನೋ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದರು ಅಂತಂದರೆ ಅದಕ್ಕೆ ಹೇಳ್ತಾರೆ ಏನು ಅಂದರೆ, ರುದ್ರದೇವರಿಗೆ ಒಂದು ಗ್ಯಾರಂಟಿ ಇತ್ತಂತವ್ರಿಗೆ, ನಾನು ವಿಷ ಕುಡಿದ್ರೂ ಸಾಯಲ್ಲ ಅಂತವ್ರಿಗೆ ಗ್ಯಾರಂಟಿ ಇತ್ತಂತೆ. ವಿಷ ಕುಡಿದ್ರೆ ಸಾಯಲ್ಲ. ಯಾಕೆ ಸಾಯಲ್ಲ ಅಂತಂದರೆ ವಿಶ್ವಭಾವನಃ. ವಿಶ್ವಭಾವನಃ ಅಂದರೆ ಮಧ್ವಾಚಾರ್ಯರು ವಿಶ್ವ ಅನ್ನುವಂಥ ಶಬ್ದಕ್ಕಾಗಬೇಕಾದ್ರೆ ಅರ್ಥವನ್ನು ಬರೆಯುವಾಗ ಉಪನಿಷತ್ ಭಾಷ್ಯದಲ್ಲಿ ವಿಶ್ವ ವಾಯುರುದ್ಧಿಷ್ಟ ಅಂತ ಹೇಳುತ್ತಾರೆ. ವಿಶ್ವ ಅನ್ನುವಂಥ ಶಬ್ದಕ್ಕೆ ವಾಯುದೇವರು ಅನ್ನುವ ಅರ್ಥ ಇದೆ ಅನ್ನೋದನ್ನು ಉಪನಿಷತ್ತುಗಳಲ್ಲಿ ಭಾಷ್ಯದಲ್ಲಿ ಬರೆದಿದ್ದಾರೆ ಮಧ್ವಾಚಾರ್ಯ. ಹಾಗಾಗಿ ವಿಶ್ವ ವಾಯುರುದ್ಧಿಷ್ಟ, ವಿಶ್ವ ಅನ್ನೋ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ ಇದೆ. ಆದ್ದರಿಂದ ವಿಶ್ವ ಅಂದರೆ ವಾಯುದೇವರು. ಭಾವನಃ ಅಂತ ಹೇಳಿದರು. ಭಾವನಃ ಅಂದರೆ ಭಾವಯತೀತಿ ಭಾವನಃ ಅಂತ. ಭಾವಯತಿ ಅಂದರೆ ಜೀವಯತಿ ಅಂತ ಅರ್ಥ. ಜೀವಯತಿ ಅಂದರೆ ಬದುಕಿಸ್ತಾರೆ ಅಂತ. ವಿಶ್ವ ವಾಯುದೇವರು, ಭಾವಯತೀತಿ ಭಾವನಃ ಜೀವಯತಿ, ಅರ್ಥಾತ್ ವಾಯುದೇವರು ನನ್ನನ್ನು ಬದುಕಿಸ್ತಾರೆ ಅನ್ನುವ ಧೈರ್ಯ ಇದೆ, ಕಾನ್ಫಿಡೆನ್ಸ್ ಇದೆ, ಆದ್ದರಿಂದ ನಾನು ವಿಷವನ್ನು ಕುಡಿಲಿಕ್ಕೆ ಹೋಗ್ತೇನೆ ಅಂತ ಈ ಅರ್ಥದಲ್ಲಿ ಹೇಳಿ. ಅಂದರೆ ಆ ವಿಶ್ವಭಾವನಃ ಅನ್ನೋ ಶಬ್ದ ಇದೆಯಲ್ವಾ, ವೇದವ್ಯಾಸ ದೇವರು ಯಾಕೆ ಅದೇ ಪದವನ್ನು ಪ್ರಯೋಗ ಮಾಡಿದರು? ಬೇರೆ ಹೇಳ್ಬೋದಿತ್ತು ತ್ರಿಪುರಾಂತಕಃ ಇತ್ಯಾದಿ ಶಬ್ದಗಳನ್ನು, ಅದು ಯಾವುದೂ ಹೇಳಲಿಲ್ಲ. ಹೇಳದೆ ಇದೇ ಶಬ್ದವನ್ನು ಪ್ರಯೋಗ ಮಾಡಬೇಕಾದ್ರೆ ಅದರಲ್ಲಿ ಈ ಹಿನ್ನೆಲೆ ಎನ್ನುವಂಥದ್ದಿದೆ ಅಂತ ಇದರ ವೈಶಿಷ್ಟ್ಯವನ್ನು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ತೋರಿಸುವಂಥದ್ದು. ಹೀಗೆ ಇಂಥದ್ದು ಅನೇಕ ಪ್ರಸಂಗಗಳು ಇಂಥವನ್ನೆಲ್ಲ ತೋರಿಸ್ತಾರೆ. ಅದೇ ರೀತಿಯಲ್ಲಾಗಬೇಕಾದ್ರೆ ಇನ್ನೊಂದು ಕಡೆಯಲ್ಲಿ ಇವನಿಗೆ ವೃತ್ರಾಸುರ ಏನಿದ್ದಾನೆ ಅವನು ಚಿತ್ರಕೇತು ಅನ್ನುವ ಒಂದು ಗಂಧರ್ವ. ಆ ಗಂಧರ್ವನಿಗೇನಾಗಿರುತ್ತೆ ಅಂದರೆ ಅವನಿಗೆ ಸಂತಾನ ಆಗಿರೋದಿಲ್ಲ. ಆ ಸಂತಾನ ಆಗದೇ ಇದ್ದಾಗ ಸಂತಾನಕ್ಕೋಸ್ಕರ ಅವನೇನು ಮಾಡ್ತಾನೆ ಅಂತಂದರೆ ಒಬ್ಬ ಋಷಿಗಳನ್ನು ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಅಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಪ್ರಯೋಗವನ್ನು ಮಾಡುತ್ತಾರೆ. ಯಥಾ ತರೇಮ ದುಸ್ತಾರಂ ತಥಾ ದೇಹಿ ಅಂದರೆ ಯಥಾ ತರೇಮ ದುಸ್ತಾರಂ. ದುಸ್ತಾರಂ ಅಂದರೆ ಈ ಸಂಸಾರ ಅನ್ನುವಂಥದ್ದು ದುಸ್ತರವಾಗಿರುವಂಥ ಸಂಸಾರ. ಯಾಕೆ ಅದನ್ನು ಪಾರಾಗಬೇಕು ಅಂದರೆ ಒಂದು ಸಂತಾನ ಇರಬೇಕು. ಅವರು ಪಿಂಡ ಪ್ರದಾನ ಮಾಡಿದರೆ ಮುಂದೆ ಉದ್ಧಾರ ಆಗ್ತೀವಿ. ಅದಕ್ಕೋಸ್ಕರವಾಗಿ ನಮಗೆ ಸಂತಾನ ಆಗಬೇಕು, ಅದಕ್ಕೆ ವರ ಕೊಡು ನೀನು ಅಂತ ಕೇಳೋದು. ಯಥಾ ತರೇಮ ದುಸ್ತಾರಂ ಅಂತ. ದುಸ್ತಾರಂ ಅಂದರೆ ಈ ಘೋರವಾದ ಸಂಸಾರವನ್ನು ತರೇಮ ಪಾರಾಗಲಿಕ್ಕೆ ಬೇಕಾದಂಥ ಸಂತಾನವನ್ನು ಕೊಡ್ರಿ ಅಂತ ಕೇಳ್ತಾರೆ. ಇಂಥ ಸಂತಾನವನ್ನು ಕೊಡ್ರಿ ಅಂತ ಕೇಳಬೇಕಾದ್ರೆ ಅಲ್ಲಿ ದುಸ್ತಾರಂ ಅಂತ ಪ್ರಯೋಗ ಮಾಡಿದ್ದಾರೆ. ದುಸ್ತಾರಂ ಅಂತ. ಆದರೆ ದುಸ್ತಾರಂ ಅಂತ ಏನು ಪ್ರಯೋಗ ಮಾಡಿದ್ದಾರೆ, ಈ ಪ್ರಯೋಗ ಎನ್ನುವಂಥದ್ದು ಪಾಣಿನೀಯ ವ್ಯಾಕರಣದ ಪ್ರಕಾರ ಸಾಧು ಆಗೋದಿಲ್ಲ. ಇದು ಪಾಣಿನೀಯ ವ್ಯಾಕರಣದ ಪ್ರಕಾರ ನೀವು ಪಾಣಿನೀಯ ವ್ಯಾಕರಣವನ್ನು ಇಟ್ಟುಕೊಂಡ್ರಿ ಅಂದರೆ ದುಸ್ತಾರಂ ಅಂತ ಆಗೋದಿಲ್ಲ, ದುಸ್ತರಂ ಅಂತ ಆಗಬೇಕು. ದುಸ್ತಾರಂ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೋಡಿ, ಅದು ಧಾತು ಯಾವುದು ಅಂದರೆ ತೃ ಪ್ಲವನ ತರಣಯೋಹು ಅಂತ. ತೃ ಅಂತ ದೀರ್ಘ, ಋಕಾರ ಧಾತು, ಋಕಾರಾಂತವಾದ ಧಾತು. ತೃ ಪ್ಲವನ ತರಣಯೋಹು ಅನ್ನೋದಕ್ಕೆ ಅದಕ್ಕೆ
ಏನು ಹೇಳ್ತಾರೆ ಅಂದರೆ, ಬೇರೆ ಕಡೆಗೆಲ್ಲದಕ್ಕೂ ಕೂಡ ಏನಾಗುತ್ತೆ, ಒಂದು ಇದು ವ್ಯಾಕರಣದ ವಿಷಯ, ಆದರೂ ನಿಮಗೆ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ನನಗೆ. ಆದರೆ ಸತ್ಯಧರ್ಮರ ವೈಶಿಷ್ಟ್ಯ ಅದರಲ್ಲಿರೋದನ್ನ ಹೇಳ್ತಿದ್ದೀನಿ, ಅವ್ರು ಹೇಳುವಂಥ ವೈಶಿಷ್ಟ್ಯ. ಅವರು ಸಾಮಾನ್ಯವಾಗಿ ಎಲ್ಲ ಧಾತುಗಳಿಗೂ ಕೂಡ ಒಂದು ಘನ್ಯ ಪ್ರತ್ಯಯವನ್ನು ಹೇಳ್ತಾರೆ. ಘನ್ಯ ಪ್ರತ್ಯಯ ಬಂತು ಅಂದರೆ ಅದಕ್ಕೆ ವೃದ್ಧಿ ಬರ್ತದೆ. ರಮು ಧಾತು, ಅದಕ್ಕೆ ಘನ್ಯ ಪ್ರತ್ಯಯ ಬಂದರೆ ರಾಮ ಅಂತ ರೂಪ ಆಗುತ್ತದೆ, ರಾಮ ಅಂತ ಆಗುತ್ತೆ, ಅದು ಆದಿವೃದ್ಧಿ ಬಂದುಬಿಡ್ತದೆ. ಹಾಗೆ ಇಲ್ಲೂ ಕೂಡ ಧಾತುವಿಗೂ ಕೂಡ ಧಾತುವಿಗೆ ತೃ ಅಂತ ಧಾತು, ಅದಕ್ಕೆ ಘನ್ಯ ಪ್ರತ್ಯಯ ಬರಬೇಕು ಅಂದರೆ ಅದಕ್ಕೆ ಅಪವಾದವಾಗಿ ಏನು ಹೇಳಿದ್ದಾರೆ ಅಂತಂದರೆ ಅದಕ್ಕೆ ರಪು ಅಂತ ಹೇಳುತ್ತಾರೆ. ರಪು ಅಂದರೆ ಅಪ್ಪು ಪ್ರತ್ಯಯವನ್ನು ಹೇಳಿಬಿಡ್ತಾರೆ. ಅಪ್ಪು ಪ್ರತ್ಯಯ ಬಂತು ಅಂತಾದರೆ ಆಗೇನಾಗಿಬಿಡುತ್ತೆ ಅಂದರೆ ದುಸ್ತರ ಅಂತ ಆಗುತ್ತೆ. ತರ ಆಗತ್ತೆ ಹೊರತು ತಾರ ಅಂತ ಆಗೋದಿಲ್ಲ, ದುಸ್ತಾರ ಅಂತ ಆಗಲ್ಲ ಶಬ್ದ. ಹಾಗಾಗಿ ದುಸ್ತಾರ ಅಂತ ಏನು ಪ್ರಯೋಗ ಮಾಡಿದ್ದಾರೆ ವೇದವ್ಯಾಸದೇವರು, ಅವರಿಗೆ ಪಾಪ ಬಹುಶಃ ಅವರು ಪ್ರಯೋಗ ಮಾಡಬೇಕಾದ್ರೆ ಅವರು ವೃತ್ತಭಂಗ ಆಗ್ತದೆ, ಛಂದೋಭಂಗ ಆಗ್ತದೆ. ಅದಕ್ಕೇನು ಮಾಡೋಣ, ದುಸ್ತಾರ ಅಂತ ಪ್ರಯೋಗ ಮಾಡಿಬಿಡೋಣ ಅಂತ ಮಾಡಿದ್ದಾರೆ. ಆದರೆ ಸಾಧು ಪ್ರಯೋಗ ಅಲ್ಲ ಇದು ಅಂತ ಈ ಚಾರುದೇವ ಶಾಸ್ತ್ರಿ ಬರೀತಾನೆ ಒಂದು ಕಡೆ, ಅವನು ಹೇಳ್ತಾನೆ. ಆದರೆ ಇದನ್ನು ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನ ನೋಡಿದರೆ ಈ ರೀತಿ ಹೇಳ್ತಾನೆ ಇರಲಿಲ್ಲ ಅವನು. ಸತ್ಯಧರ್ಮ ತೀರ್ಥರು ಇದಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ. ದುಸ್ತಾರ ಅಂತ ಏನಿದೆ ಅಲ್ವಾ, ಅದು ಸರಿ ಅಂತ ಹೇಳ್ತಾರೆ. ಅದು ಹ್ಯಾಕ್ ಸರಿ ಅಂತ ಹೇಳಿದರೆ ನೋಡಿ, ನೀವು ಹೇಳಿದ್ರಲ್ಲ ಧಾತು ಪ್ಲವನ ತರಣಯೋಹೋ ಅಂತ ಏನು ಧಾತು ಹೇಳಿದ್ದೀರಿ, ಆ ಧಾತು ಎನ್ನುವುದು ಹೇಗೆ ಅಂತ ದೀರ್ಘವಾದಂಥದ್ದಿದೆಯೋ ಅದೇ ರೀತಿಯಲ್ಲಿ ಇನ್ನೊಂದು ಧಾತು ಇದೆ. ಯಾವುದಂದರೆ ಪ್ಲವನ ತರಣಯೋಹೋ ಅಂತ. ಪ್ಲವನ ತರಣಯೋಹೋ ಅನ್ನುವ ಧಾತು ಇದೆ ಅಲ್ವಾ, ಆ ಧಾತು ಏನು ಅಂತ ಹೇಳಿದರೆ ಅದಕ್ಕಾಗುವಾಗ ಘನಿ ಪ್ರತ್ಯಯ ಬರ್ತದೆ ಅಂತ ಹೇಳ್ತಾರೆ. ಘನಿ ಪ್ರತ್ಯಯ ಬರ್ತದೆ, ಅದು ಬೇರೆಯೇ ಧಾತು ಇದೆ ಅಂತ ಹೇಳ್ತಾರೆ. ಒಂದು ಹ್ರಸ್ವವಾದಂತಹ ಅನ್ನೋದು ಅಲ್ಲ, ಅದು ಎಲ್ಲಿದೆ, ಇರೋದು ಒಂದೇ ಧಾತು ಅಲ್ಲ ಪಾಣಿನಿಯ ವ್ಯಾಕರಣದಲ್ಲಿ ಅಂತಂದರೆ, ಅಲ್ಲ ಪಾಣಿನಿಯ ವ್ಯಾಕರಣದಲ್ಲಿರೋದು ಒಂದೇ, ಆದರೆ ವೇದವ್ಯಾಸ ದೇವರ ವ್ಯಾಕರಣದಲ್ಲಿ ಇದು ಒಂದಿದೆ ಅಂತ ಹೇಳ್ತಾರೆ ಅವರು ಸತ್ಯಧರ್ಮರು. ವೇದವ್ಯಾಸ ದೇವರ ವ್ಯಾಕರಣದಲ್ಲಿ ಇದೆ ಇದು ಅಂತ ಹೇಳ್ತಾರೆ. ಅದು ಇದೆ ಅಂತಂದ ಮೇಲೆ ಅದಕ್ಕಾಗೆ ಆಗ್ತದೆ ರೂಪ ಅಂತ ಹೇಳ್ತಾರೆ. ಅಲ್ಲ ಸುಮ್ಮನೆ ಹಿಂಗೆ ಹೇಳಿದರೆ ಏನಿದು, ವೇದವ್ಯಾಸ ದೇವರಿಗೆ ಸಮ್ಮತ ಅಂದ್ಕೊಂಡು ಕಂಡಂಗೆ ನಿಮಗೆ ಮನಸ್ಸಿಗೆ ಬಂದಂಗೆಲ್ಲ ಹೇಳಿಬಿಟ್ರೆ ಹೆಂಗೆ ಅಂದರೆ ಹಾಗೆಲ್ಲ ಹೇಳಲ್ಲ ಅಂತಾರೆ ಅವರು. ಯಾಕೆ ಅಂದರೆ ಇದಕ್ಕೆ ಬ್ರಹ್ಮಸೂತ್ರದಲ್ಲೂ ಕೂಡ ಇದಕ್ಕೊಂದು ಇದನ್ನು ಕೊಡ್ತಾರೆ, ಅದಕ್ಕೆ ಸಂವಾದವನ್ನು ಕೊಡ್ತಾರೆ. ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಬರುತ್ತದೆ, ವೇದವ್ಯಾಸ ದೇವರು ಸೂತ್ರ ರಚನೆ ಮಾಡಿದ್ದಾರೆ. ಓಂ ಸಾಂಪರಾಯೇ ತರ್ತವ್ಯಾಭಾವಾತ್ ತಥಾಕ್ಯನ್ಯೇ ಓಂ ಅಂತ ಒಂದು ಸೂತ್ರ. ಸಾಂಪರಾಯೇ ತರ್ತವ್ಯಾಭಾವಾತ್ ಅಂತ ಹೇಳ್ತಾರೆ. ಅಲ್ಲಿ ತರ್ತವ್ಯಾಭಾವಾತ್ ಅಂತ ಹೇಳುವಾಗ ತರ್ತವ್ಯ ಅಂತೇನು ಪ್ರಯೋಗ ಮಾಡಿದ್ದಾರಲ್ಲ ವೇದವ್ಯಾಸ ದೇವರು ಸೂತ್ರದಲ್ಲಿ, ಬ್ರಹ್ಮಸೂತ್ರದಲ್ಲಿರುವ ಪ್ರಯೋಗ ಇದು ತರ್ತವ್ಯಾಭಾವಾತ್ ಅಂತ. ಯದ್ಯಪಿ ತರ್ತವ್ಯಾಭಾವಾತ್ ಅಂತ ಸರಿ ಆಗೋದಿಲ್ಲ, ಇದು ಪಾಣಿನಿಯ ವ್ಯಾಕರಣದ ಪ್ರಕಾರ ಬ್ರಹ್ಮಸೂತ್ರವೇ ತಪ್ಪು ಅನ್ನಬೇಕಾಗ್ತದೆ. ಯಾಕೆ ಅಂದರೆ ಪಾಣಿನಿಯ ಪ್ರಕಾರ ಏನಾಗಬೇಕು ಅಂದರೆ ತರ್ತವ್ಯ ಆಗೋದಿಲ್ಲ, ತರಿತವ್ಯ ಅಂತ ಆಗತ್ತೆ. ತರಿತವ್ಯ ಯಾಕೆ ಅಂತಂದರೆ ಈ ಏನು ಧಾತು ಇದೆ ಅಲ್ಲ ಪ್ಲವನ ತರಣಯೋಹ ಅಂತ ಪಾಣಿನಿಯ ಧಾತು, ಆ ಧಾತು ಏನು ಅಂದರೆ ಸೇಟ್ ಧಾತು. ಮತ್ತು ಸೇಟ್ ಅಂದರೆ ಏನು, ಈ ಇಲ್ಲಿರ್ತಾರಲ್ಲ ಯಾರ್ಯಾರು ಸೇಟ್ ಅವ್ರು ತಿಳ್ಕೊಂಬಿಡ್ಬೇಡ್ರಿ, ಇದು ಏನು ಅಂದರೆ ವ್ಯಾಕರಣದ್ದು ಸೇಟ್ ಅಂದರೆ ಇಟ್ಟಿನಿಂದ ಸಹಿತವಾದದ್ದು ಅಂತ ಅರ್ಥ. ಕೆಲವು ಧಾತುಗಳಿಗೆ ಇಟ್ಟು ಪ್ರತ್ಯಯ ಬರ್ತದೆ, ಇಟ್ಟಂತ ಒಂದು ಆಗಮ, ಅದು ಇಟ್ಟು ಬರ್ತದೆ, ಕೆಲವುದಕ್ಕೆ ಬರೋದಿಲ್ಲ ಅಂತ. ಈಗ ಉದಾಹರಣೆಗೆ ಹೇಳಬೇಕಾದ್ರೆ ನಿಮಗೆ ಭವಿತಾ ಅನ್ನುವಲ್ಲಿ ಈಕಾರ ಕೇಳಿಸುತ್ತೆ ನೋಡಿ, ಭವಿತಾ ಭವಿತಾರೋ ಭವಿತಾರಹ ಅಂತ ಕೇಳಿಸುತ್ತೆ. ಅದೇ ನೋಡ್ರಿ ಇನ್ನೊಂದು ಕಡೆಯಲ್ಲಿ ವಕ್ತ ಅಂತ ಹೇಳ್ತೀವಿ, ವಕ್ತಾರೋ ವಕ್ತ, ಅಲ್ಲಿ ವದಿತಾ ಅಂತ ಕೇಳಿಸೋದಿಲ್ಲ ಅಲ್ಲಿ ನಮಗೆ. ಯಾಕೆಂದರೆ ಅದು ಅನಿಟ್ ಧಾತು ಅಂತ, ಇಟ್ಟು ಬರೋದಿಲ್ಲ ಅದಕ್ಕೆ. ಕೆಲವಕ್ಕೆ ಇಟ್ಟು ಬರ್ತದೆ, ಕೆಲವಕ್ಕೆ ಇಟ್ಟು ಬರೋದಿಲ್ಲ. ಅದರಲ್ಲಿ ಒಂದು ಯಾವುದು ಅಂದರೆ ಪ್ಲವನ ತರಣಯೋಹ ಅಂತ ದೀರ್ಘ ಧಾತು ಏನಿದೆ ಅಲ್ವಾ, ಆ ಧಾತು ಆಗಬೇಕಾದ್ರೆ ಸೇಡ್ ಧಾತು, ಅದು ಸೇಡ್ ಧಾತು ಇಟ್ಟಿರ್ತದೆ ಅದಕ್ಕೆ. ಆದರೆ ಇನ್ನೊಂದು ಧಾತು ಇದೆ, ಅದು ಪ್ಲವನ ತರಣಯೋ ಹ್ರಸ್ವವಾಗಿರುವಂಥ ಋಕಾರ ಇರುವಂಥ ಧಾತು ಇದೆ, ಅದಕ್ಕೆ ಅದು ಸೇಟ್ ಧಾತು ಅಲ್ಲ, ಅದು ಇಟ್ಟು ಬರೋದಿಲ್ಲ, ಅದು ಅನಿಡ್ ಧಾತು ಅಂತ ಹೇಳ್ತಾರೆ. ಹಾಗಾಗಿ ಎರಡು ಧಾತುಗಳಿದ್ದಾವೆ ಅನ್ನುವಂಥದ್ದು ವೇದವ್ಯಾಸ ದೇವರಿಗೆ ಸಮ್ಮತವಾಗಿರುವಂತಹದ್ದು. ಆದ್ದರಿಂದ ವೇದವ್ಯಾಸ ದೇವರೇ ಇಲ್ಲಿ ಅಂತ ಏನು ಹ್ರಸ್ವ ಇದೆ ಆ ಧಾತುವಿಗೆ ಘನಿ ಪ್ರತ್ಯಯ ಬಂದಿದೆ ಅಂತ ಅನ್ಕೊಂಡು ಅದನ್ನಿಟ್ಟುಕೊಂಡು ಇಲ್ಲಿ ದುಸ್ತಾರಂ ಅಂತ ಪ್ರಯೋಗ ಮಾಡಿದ್ದಾರೆ ಅಂತ ಇಟ್ಟುಕೊಳ್ಬೇಕು ಅಂತ. ಆ ಪ್ರಯೋಗ ಸಾಧುತ್ವವನ್ನು ಕೂಡಿಸುವಂಥ ಒಂದು ವೈಶಿಷ್ಟ್ಯ
ಇದು ಸತ್ಯಧರ್ಮ ತೀರ್ಥರದ್ದು ಅದ್ಭುತವಾಗಿರುವಂತಹದ್ದು. ಇದಲ್ಲದೆ ಮತ್ತೆ ಇನ್ನೊಂದು ಹೇಳುತ್ತಾರೆ ನೋಡ್ರಿ, ಇದು ಬಿಟ್ಟರೂ ಕೂಡ ನಿಮಗೆ ಇನ್ನೊಂದು ಶಬ್ದವೂ ಇದೆ. ತಾರ ಅಂತಲೇ ಒಂದು ಶಬ್ದ ಇದೆ ಅಂತ ಹೇಳ್ತಾರೆ. ತಾರ ಅಂತ ಹೇಳಿದರೆ ಈ ಏನಂತಾರೆ, ಓಂಕಾರಕ್ಕೆ ತಾರ ಅಂತ ಹೇಳ್ತಾರೆ. ಓಂಕಾರಕ್ಕೆ ತಾರ ಅಂತ. ಹಾಗಾಗಿ ಆ ತಾರ ಅನ್ನುವಂಥ ಶಬ್ದ ಪ್ರತ್ಯೇಕವಾಗೇ ಇದೆ. ಆದ್ದರಿಂದ ಆ ಶಬ್ದವನ್ನೇ ಇಟ್ಟುಕೊಂಡು ಅದು ಹೇಗೆ ಬಂದಿದ್ದು ಮತ್ತೆ ಅದು ಕೂಡ ತೃಪ್ಲವನ ತರಣಯೋಹ, ಅದೇ ಧಾತುವಿನಿಂದ ಪ್ರಣವ ಅನ್ನುವ ಅರ್ಥಕ್ಕೆ, ಪ್ರಣವ ಶಬ್ದಕ್ಕೆ ಪರ್ಯಾಯ ಪದ ಅದು ತಾರ ಅಂತ. ತಾರಕ ಮಂತ್ರ ಅಂತ ಹೇಳಲ್ವ ನಾವು. ತಾರಕ ಮಂತ್ರ ಅಂದರೆ ಓಂಕಾರ, ಅದು ನಮ್ಮನ್ನು ಉದ್ಧಾರ ಮಾಡುವಂಥ ಮಂತ್ರ ಅಂತ ಆ ಅರ್ಥದಲ್ಲಿ ಹೇಳ್ತಾರೆ. ಹಾಗಾಗಿ ಇಂಥ ಮಂತ್ರ ಅಂತ ಹೇಳುವಾಗ ತಾರ ಅನ್ನೋ ಶಬ್ದ ಇದೆಯಲ್ಲ, ಅದೇ ರೀತಿಯಲ್ಲಿ ಇದು ಕೂಡ ಈ ಪ್ರಯೋಗ ಅನ್ನೋದನ್ನು ಇಟ್ಟುಕೊಳ್ಬೇಕು ಅಂತ ಹೀಗೆಲ್ಲ ವ್ಯಾಖ್ಯಾನಗಳನ್ನು ಮಾಡಿ ನಮಗೆ ತೋರಿಸಿಕೊಡ್ತಾರೆ. ಇದೆಲ್ಲ ಅದ್ಭುತವಾದಂಥ ಪ್ರಯೋಗಗಳು ಅಂತ ತಿಳ್ಕೊಳ್ಬೇಕು. ಇಷ್ಟು ಆದ ನಂತರ ಇನ್ನೂ ಕೆಲವು ಪ್ರಯೋಗಗಳಿದ್ದಾವೆ ವೇದವ್ಯಾಸ ದೇವರದ್ದು, ಅನೇಕ ಪ್ರಯೋಗಗಳದರಲ್ಲಿ ಕೆಲವೊಂದನ್ನು ನಿರೂಪಣೆ ಮಾಡಿದ್ದೀನಿ. ಈಗಾಗಲೇ ಸಮಯ ಎಷ್ಟಾಯಿತು ಅಂತ ಗೊತ್ತಿಲ್ಲ ನನಗೆ. ಆದ್ದರಿಂದ ಇನ್ನು ಒಂದು ವಿಷಯವನ್ನು ಹೇಳಿ, ಈ ಅನೇಕ ಸರ್ತಿ ಹೇಳಿದ್ದೆ ನಾನು, ಒಂದು ವಿಷಯವನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಈ ಹಿಂದೆನೂ ಕೂಡ ಹೇಳಿದ್ದೆ, ನಿಮಗೆ ನೆನಪು ಮಾಡಿಕೊಡ್ತೇನೆ ಅಷ್ಟೇ. ಸತ್ಯಧರ್ಮ ತೀರ್ಥರ ಒಂದು ವ್ಯಾಖ್ಯಾನ ಹೇಗಿರ್ತದೆ ಅನ್ನೋದಕ್ಕೆ, ಸ್ವಾರಸ್ಯ ಹೇಗಿರ್ತದೆ ಅಂತ ಒಂದು ಪ್ರಯೋಗ ಇದೆ. ಎಲ್ಲಿ ಅಂದರೆ ಸುಂದರಕಾಂಡಕ್ಕೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಸುಂದರಕಾಂಡ ಅಂತ ಏನು ವಾಲ್ಮೀಕಿ ರಾಮಾಯಣ ಇದೆ, ಆ ವಾಲ್ಮೀಕಿ ರಾಮಾಯಣಕ್ಕೂ ಕೂಡ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ ಸತ್ಯಧರ್ಮ ತೀರ್ಥರು. ಆ ಸುಂದರಕಾಂಡದ ವ್ಯಾಖ್ಯಾನ ಏನಿದೆ ಅದರಲ್ಲಿ ಒಂದು ಶ್ಲೋಕವನ್ನು ಬರೀತಾರೆ ಸತ್ಯಧರ್ಮ ತೀರ್ಥರು. ಅವ್ರು ಹೇಳ್ತಾರೆ, ಈ ನಿಮಗೆಲ್ಲ ಗೊತ್ತಿರುವಂಥದ್ದೇನು ಅಂದರೆ, ಹನುಮಂತ ದೇವರು ಏನು ಮಾಡ್ತಾರೆ, ಸೀತಾದೇವಿಯ ಬಳಿಗೆ ಹೋಗಿ ಸೀತಾದೇವಿಗೆ ಉಂಗುರ ಕೊಟ್ಟರು ಅಂತ ಹೇಳ್ತಾರೆ. ಆ ಉಂಗುರ ಕೊಟ್ಟರು ಅನ್ನುವಾಗ ಸತ್ಯಧರ್ಮ ತೀರ್ಥರು ಒಂದು ಶ್ಲೋಕ ಉಲ್ಲೇಖ ಮಾಡುತ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಎಂಥ ಉಂಗುರವನ್ನು ಕೊಟ್ಟರು ಅಂದರೆ ಬಂಗಾರದ ಉಂಗುರವನ್ನು ಕೊಟ್ಟರು ಅಂತ ಹೇಳ್ತಾರೆ. ಬಂಗಾರದ ಉಂಗುರ ಅಂತ. ಆ ಶ್ಲೋಕ ಹೇಗಿದೆ ಅಂದರೆ, ಸುವರ್ಣಸ್ಯ 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 ಚ ಮೈಥಿಲಿ ಪ್ರೇಷಿತಂ ರಾಮಚಂದ್ರೇಣ ಸುವರ್ಣಸ್ಯ ಅಂಗುಲೀಯಕಂ. ಎಷ್ಟು ಚೆನ್ನಾಗಿದೆ ಈ ಶ್ಲೋಕ. ಸುವರ್ಣಸ್ಯ 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 ಚ ಮೈಥಿಲಿ, ಮೈಥಿಲಿ ಅಂದರೆ ಸೀತಾದೇವಿ, ಪ್ರೇಷಿತಂ ರಾಮಚಂದ್ರೇಣ, ರಾಮಚಂದ್ರ ಕೊಟ್ಟು ಕಳಿಸಿದ್ದಾನೆ, ಸುವರ್ಣಸ್ಯ ಅಂಗುಲೀಯಕಂ, ಅಂಗುಲೀಯಕ ಅಂದರೆ ಉಂಗುರ, ತಗೋಯ್ದು ಅಂತ ಕೊಟ್ಟು. ಆದರೆ ಬಂಗಾರದ ಉಂಗುರ ಅಂತ ಹೇಳಬೇಕಾದ್ರೆ ಆ ಶ್ಲೋಕದಲ್ಲಿ ಎಷ್ಟು ಸರ್ತಿ ಹೇಳಿದ್ದಾರೆ ಬಂಗಾರದ ಉಂಗುರ ಅಂತಂದರೆ 4 ಸರ್ತಿ ಬಂಗಾರ ಅಂತ ಬಳಸಿದ್ದಾರೆ. 4 ಸರ್ತಿ ಬಂಗಾರ ಅಂತ ಅದು ಹೇಳಿದ್ದು. ಸುವರ್ಣಸ್ಯ 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 ಚ ಮೈಥಿಲಿ ಪ್ರೇಷಿತಂ ರಾಮಚಂದ್ರೇಣ ಸುವರ್ಣಸ್ಯ ಅಂಗುಲಿ, 4 ಸರ್ತಿ. ಪೆದ್ದನು ಹೇಳೋದಿಲ್ಲ ಹಾಗೆಲ್ಲ. ಯಾರಾದರೂ ಬಂಗಾರದ್ದು ಅಂತ ಹೇಳುವಾಗ ಬಂಗಾರದ 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 ಉಂಗುರ ಅಂತ ಹೇಳ್ತಾರೆ ಯಾರಾದರೂ. ಒಂದು ಸರ್ತಿ ಹೇಳಿದರೆ ಸಾಕು, ಅರ್ಥ ಆಗ್ತದೆ, ಅಂಡರ್ಸ್ಟುಡ್. ಅದನ್ನು ಒಂದು ಸರ್ತಿ ಬಂಗಾರದ ಉಂಗುರ ಅಂದರೆ ಸಾಕು. ನೋಡುವಾಗಲೇ ಕೆಲವರಿಗೆ ಗೊತ್ತಾಗಿಬಿಡ್ತದೆ ಬಂಗಾರ ಅಂತ. ಬಂಗಾರ ಅಂತಲೂ ಹೇಳಬೇಕಾಗಿಲ್ಲ, ಆದರೂ ಬಂಗಾರ ಅಂತ ಗೊತ್ತಾಗಲಿ ಅಂತ ಇದು ಬಂಗಾರದ ಉಂಗುರ ಅಂತ ಹೇಳಬೇಕು. ಆದರೆ 4 ಬಾರಿ ಪ್ರಯೋಗ ಮಾಡಿದ್ರು. 4 ಬಾರಿ ಪ್ರಯೋಗ ಮಾಡಿದ್ದಕ್ಕೆ ಏನರ್ಥ ಅಂತ ಭಾಳ ಜನರಿಗೆ ಗೊತ್ತೇ ಆಗಲಿಲ್ಲ. ಸತ್ಯಧರ್ಮ ತೀರ್ಥರು ಅದಕ್ಕೊಂದು ವ್ಯಾಖ್ಯಾನ ಮಾಡಿ ಹೇಳ್ತಾರೆ. ಏನು ಅಭಿಪ್ರಾಯ ಅಂದರೆ, ಒಂದೊಂದು ಬಾರಿ ಸುವರ್ಣ ಅನ್ನೋದಕ್ಕೂ ಒಂದೊಂದು ಅರ್ಥ ಇದೆ ಅಂತ ಹೇಳ್ತಾರೆ. ಒಂದು ಬಾರಿ ಸುವರ್ಣ ಅಂದರೆ ಅರ್ಥ ಏನು ಗೊತ್ತಾ? ಒಂದು ಬಾರಿ ಸುವರ್ಣ ಅಂತ ಹೇಳಿದರೆ ಅದು 9 ಗುಲಗಂಜಿ ತೂಕ ಇರುವಂತಹದ್ದು ಅಂತ. ಅಂದರೆ ಸಾಮಾನ್ಯವಾಗಿ ಏನು ಅಂದರೆ, ಹಿಂದೆ ಎಲ್ಲ ತೂಕ ಏನಿರ್ತಿತ್ತಲ್ಲ ಗುಲಗಂಜಿ ಲೆಕ್ಕ ಅಂತ, ಬಂಗಾರದ ಉಂಗುರಗಳನ್ನೆಲ್ಲ ತೂಕ ಲೆಕ್ಕ ಮಾಡೋದು ಗುಲಗಂಜಿ ಅಂತ, ಒಂದು ಕಾಯಿ ಸಿಗ್ತದದು ಗುಲಗಂಜಿ, ಅದನ್ನು ಹಿಡ್ಕೊಂಡು ಲೆಕ್ಕ ಮಾಡ್ತಿದ್ರು, ಗುಲಗಂಜಿ ಕಾಯಿ. ಅದನ್ನ ಇಟ್ಕೊಂಡ್ಬಿಟ್ಟು ಸುವರ್ಣಸ್ಯ ಅಂದರೆ, ಒಂದು ಸುವರ್ಣ ಅಂತ ಹೇಳಿದರೆ ಅದರ ಅರ್ಥ ಏನು ಅಂತಂದರೆ, ಒಂದು ಸುವರ್ಣ ಅಂತಂದರೆ ಅದರ ಅರ್ಥ 9 ಗುಲಗಂಜಿ ತೂಕ ಇರುವಂತಹ ಉಂಗುರ ಅಂತ ಅರ್ಥ. ಹಾಗಾಗಿ ಸುವರ್ಣಸ್ಯ ಅಂತ ಹೇಳಿದರೆ 9 ಗುಲಗಂಜಿ ತೂಕದ ಉಂಗುರ ಅಂತ ಒಂದರ್ಥ. ಇನ್ನೊಂದು ಅರ್ಥ ಏನು ಅಂತ ಹೇಳಿದರೆ, ಸುವರ್ಣಸ್ಯ, ಸುವರ್ಣಸ್ಯ ಅಂತ ಹೇಳಿದರೆ ಅದು ಸುವರ್ಣ, ಸುವರ್ಣ ಅಂದರೆ ಬಣ್ಣ ಅಂತ ಅರ್ಥ. ಸುವರ್ಣ, ವರ್ಣ ಅಂದರೆ ಬೇರೆಯವರು ಉಂಗುರ ಇರ್ತದೆ, ಆ ಉಂಗುರದಲ್ಲಿ ಏನು ಹೇಗಿರ್ತದೆ ಅಂದರೆ, ಕೈಗೆ ಹಾಕ್ಕೊಂಡಿದ್ರು ಅಂದರೆ ಕೆಲಸ ಮಾಡಿ 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 ಅವ್ರ ಮೈಯಲ್ಲಿರೋ ಕಸ ಎಲ್ಲ ಅದರಲ್ಲೇ ಸೇರಿರುತ್ತದೆ, ಹಂಗಿರುತ್ತದೆ. ಇದು ಹಂಗಿರಲಿಲ್ಲ.
ಕ್ಲೀನಾಗಿತ್ತಂತೆ, ಒಳ್ಳೆ ಬಣ್ಣ ಫಳಫಳ ಅಂತ ಹೊಳಿತಿತ್ತು. ಹಾಗಾಗಿ ಸುವರ್ಣ ಅಂದರೆ ಫಳಫಳಾಯಮಾನವಾಗಿರುವಂಥ ಒಳ್ಳೆ ಬಣ್ಣ ಇರುವಂಥ ಉಂಗುರ ಅಂತ ಇನ್ನೊಂದು ಅರ್ಥ. ಇದಲ್ಲದೆ ಮೂರನೇ ಸುವರ್ಣಕ್ಕೆ ಅರ್ಥ ಏನು ಅಂದರೆ, ಸುವರ್ಣ ಅಂತ ಹೇಳಿದರೆ ಬಂಗಾರದ್ದು ಅಂತ ಅರ್ಥ. ಒಂದು ಸುವರ್ಣ ಅಂತ ಹೇಳಿದರೆ 9 ಗುಲಗಂಜಿ ತೂಕ ಅಂತ ಅರ್ಥ. ಎರಡನೇ ಸುವರ್ಣ ಅಂತ ಹೇಳಿದರೆ ಅದರ ಅರ್ಥ ಏನು ಅಂತಂದರೆ ಒಳ್ಳೆ ಬಣ್ಣ ಅಂತ ಅರ್ಥ. ಮೂರನೇ ಸುವರ್ಣ ಅಂತಂದರೆ ಅದು ಬಂಗಾರದ್ದು ಅಂತ ಅರ್ಥ, ಚಿನ್ನ ಅಂತ. 4ನೇ ಬಾರಿ ಸುವರ್ಣ ಅಂತ ಹೇಳಿದ್ದಾರಲ್ಲ, ಅದಕ್ಕೆ ಅರ್ಥ ಏನು ಅಂದರೆ ಸುವರ್ಣ. ವರ್ಣ ಅಂತ ಹೇಳಿದರೆ ಈಗ ವರ್ಣ ಅಂದರೆ ಅಕ್ಷರ ಅಂತ ಅರ್ಥ. ವರ್ಣಮಾಲೆ ಅಂತ ಹೇಳಲ್ವ ನಾವು, ಅಕ್ಷರ. ಹಾಗಾಗಿ ಅಕ್ಷರ ಅಂತ ಅರ್ಥ. ಆ ಅಕ್ಷರ ಎನ್ನುವಂಥದ್ದು ಆ ಉಂಗುರದ ಮೇಲೆ ಸುವರ್ಣ, ಒಳ್ಳೆಯ ವರ್ಣಗಳಿದ್ವಂತೆ. ಏನಿತ್ತು ಆ ಉಂಗುರದ ಮೇಲೆ ಅಂದರೆ ಅಕ್ಷರಗಳು ಮೂಡಿದ್ವಂತೆ. ಶ್ರೀರಾಮ ಅನ್ನುವಂಥ ಸುವರ್ಣ ಇತ್ತು ಅಂತ. ಹೀಗೆ 4 ಅರ್ಥಗಳನ್ನು ಒಂದೇ ಸುವರ್ಣ ಅನ್ನೋ ಪದಕ್ಕೆ 4 ಬಾರಿ ಯಾಕೆ ಪ್ರಯೋಗ ಮಾಡಿದ್ದಾರೆ ಇದನ್ನು ಅನ್ನೋ ಒಂದು ಸ್ವಾರಸ್ಯವನ್ನು ತೋರಿಸಿಕೊಡುವಂಥ ವ್ಯಾಖ್ಯಾನ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರದ್ದು. ಹೀಗೆ ಅನೇಕ ಅವರ ವ್ಯಾಖ್ಯಾನಗಳನ್ನು ಓದ್ತಿದ್ರೆ ಏನಂತಾರಲ್ಲ, ಆಹಾರೋಪಿ ನರೋಚತೆ ಅಂತ ಹೇಳುತ್ತಾರೆ. ಊಟ ಬೇಕು ಅಂತ ಅನಿಸೋದಿಲ್ಲಂತೆ, ಅಷ್ಟು ಅದ್ಭುತವಾದಂಥ ವ್ಯಾಖ್ಯಾನ ಅದು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನ. ಇಂಥ ವ್ಯಾಖ್ಯಾನವನ್ನು ಇವತ್ತು ಅವರ ಆರಾಧನಾ ಮಹೋತ್ಸವ, ಈ ದಿನದಲ್ಲಿ ಅವರು ಸ್ಮರಣೆ ಮಾಡೋದಂದರೆ ಅವರ ವ್ಯಾಖ್ಯಾನದ ಸ್ಮರಣೆ ಮಾಡೋದೇ ದೊಡ್ಡದು ಅಂಥದ್ದು. ಇದರ ಜೊತೆಗೆ ಇನ್ನೂ ಅನೇಕ ಇದೆ, ಹೇಳ್ತಾ ಹೋದರೆ ಮುಗಿಲಿಕ್ಕಿಲ್ಲ. ಒಂದು ಕಡೆ ಆಗಲೇ ಹೇಳಿದೆ, ರುದ್ರದೇವರು ವಿಷಪಾನ ಮಾಡಿದರು ಅಂತ ಹೇಳ್ತೀವಲ್ಲ, ವಿಷಪಾನವನ್ನು ಮಾಡಿದರು ಅಂತ ಹೇಳಿದಾಗ ಅಲ್ಲಿ ಒಂದು ಪ್ರಯೋಗ ಬರ್ತದೆ. ಏನು ಅಂದರೆ ಅಲ್ಲಿರೋದು ನಿಮಗೆ ಸಾಮಾನ್ಯವಾಗಿ ಭಾಗವತ ನೋಡಿದ್ರಂತೂ ನಿಮಗೇನನ್ನಿಸುತ್ತೆ ಅಂದರೆ ಭಾಗವತದಲ್ಲಿ ನಿಮಗೆ ಕಾಣಿಸೋದೇ ಇಲ್ಲ. ಭಾಗವತದಲ್ಲಿ ಎಲ್ಲೂ ಕೂಡ ರುದ್ರದೇವರು ಬಿಟ್ಟರೆ ವಾಯುದೇವರು ಪಾನ ಮಾಡಿದ್ದಾರೆ ವಿಷ ಅನ್ನೋದನ್ನು ನಿಮಗೆ ಭಾಗವತ ನೋಡಿದರೆ ಓದಿದರೆ ಅರ್ಥವೇ ಆಗಲ್ಲ. ನೀವು ಸುಮ್ಮನೆ ಏನಂದರೆ ಮಾಧ್ವರು ಉಪನ್ಯಾಸ ಮಾಡೋದನ್ನು ಕೇಳಿರ್ತೀರಿ, ಮಾಧ್ವರು ಹೇಳಿದ್ದನ್ನು ಕೇಳಿ 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 ವಾಯುದೇವರು ಕೊಡೋದದ್ದು ಅಂತ ನಿಮ್ಮ ತಲೆಗೆ ಬಂದು ಕೂತಿದೆ ಅಷ್ಟೇ. ನೀವು ಬರೀ ಭಾಗವತವನ್ನೇ ಓದಲಿಕ್ಕೆ ಅಂತ ಕೂತ್ಕೊಂಡ್ರೆ ನಿಮಗೆ ಅದರಲ್ಲಿ ಎಲ್ಲೂ ಕೂಡ ವಾಯುದೇವರು ಪಾನ ಮಾಡಿದರು ಅನ್ನುವಂಥ ಶಬ್ದವೇ ಸಿಗೋದಿಲ್ಲ ನಿಮಗೆ. ಅಲ್ಲಿರೋದೇ ಹಾಗೆ, ತತಕ್ಕರತಲಿ ಕೃತ್ಯ ವ್ಯಾಪಿ ಹಾಲಾಹಲಂ ವಿಷಂ ಮಹಾದೇವ. ಅಲ್ಲಿ ಈ ತತಕ್ಕರತಲೀಕೃತ್ಯ ವ್ಯಾಪಿ ಹಾಲಾಹಲಂ ವಿಷಂ ಅಂತ. ತತಃ ಅನಂತರದಲ್ಲಿ ಕರತಲೀಕೃತ್ಯ ಕೈಯಲ್ಲಿ ಹಾಕ್ಕೊಂಡು ಆ ಹಾಲಾಹಲ ವಿಷವನ್ನು ಪಾನ ಮಾಡಿದರು ಅಂತ. ಯಾರು ಅಂದರೆ ಮಹಾದೇವ ಅಂತ. ಮಹಾದೇವ ಯಾರು? ಮಹಾದೇವ ಅಂತಂದರೆ ರುದ್ರದೇವರೇ, ಹರಹರ ಮಹಾದೇವ ಇನ್ಯಾರು? ಹಾಗಾಗಿ ರುದ್ರದೇವರು ಪಾನ ಮಾಡಿದರು ಅಂತ ಹೇಳುತ್ತಾರೆ. ಹೀಗ ಅಲ್ಲಿರೋದೇ ಈ ರೀತಿ ನಿಮಗೆ ಶಬ್ದಗಳು ಸಿಗೋದೇ ಹಾಗೆ. ಎಲ್ಲೂ ಒಂದು ಶಬ್ದವೂ ಕಾಣಿಸಲ್ಲ ನಿಮಗೆ. ರುದ್ರದೇವರಲ್ಲದೆ ವಾಯುದೇವರು ಪಾನ ಮಾಡಿದರು ಅನ್ನುವಂಥ ಶಬ್ದವೇ ಕಾಣಿಸಲ್ಲ ನಿಮಗೆ. ಆದರೆ ಸತ್ಯಧರ್ಮ ತೀರ್ಥರು ಹೇಳ್ತಾರೆ, ಇಲ್ಲಿ ವಾಯುದೇವರು ಪಾನ ಮಾಡಿದ್ದಾರೆ ಅನ್ನೋ ಅಂಶವನ್ನು ವೇದವ್ಯಾಸ ದೇವರು ಹೇಳಿದ್ದಾರೆ ಅಂತಾರೆ. ವಾಯುದೇವರು ಪಾನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲ, ತತಕ್ಕರತಲೀಕೃತ್ಯ ವ್ಯಾಪ್ಯ ಹಾಲಾಹಲಂ ವಿಷಂ ಮಹಾದೇವ ಅಂತಂದರೆ ಮಹಾದೇವ ಅಂದರೆ ರುದ್ರದೇವ ಪ್ರಸಿದ್ಧವಾದ ಅರ್ಥ. ಇದು ಬಿಟ್ಟಿನ ಎಲ್ಲಿದೆ ಇನ್ನ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, 2 ಕಡೆಯಲ್ಲಿ ವಾಯುದೇವ ಅನ್ನೋ ಶಬ್ದ ಹೇಳಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿ ಅಂತಂದರೆ, ಒಂದು ತತಃ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ದಾರಲ್ಲ, ತತಃ ಅನ್ನೋ ಶಬ್ದಕ್ಕೆ ಅನಂತರ ಅನ್ನುವ ಅರ್ಥ, ಅವ್ಯಯ ಅನ್ನುವ ಅರ್ಥ ಇದೆ. ಅವ್ಯಯ ಅಂತ ಇಟ್ಟುಕೊಂಡು ವ್ಯಾಖ್ಯಾನ ಮಾಡೋದು ಒಂದಿದೆ, ಅದು ಬಿಡಿ. ಅದಲ್ಲದೆ ಇನ್ನೊಂದೇನು ಅಂತಂದರೆ ಸಾರಸ್ಯ ಹೇಳ್ತಾರೆ ಸತ್ಯಧರ್ಮ ತೀರ್ಥರು, ತತಃ ಅನ್ನುವಂಥ ಒಂದು ಶಬ್ದವೇ ಇದೆ ಅಂತ ಹೇಳ್ತಾರೆ. ತತಃ ಅಂತ ಒಂದು ಶಬ್ದವೇ ಇದೆ ಅಂತ, ಅವ್ಯಯ ಅಲ್ಲ, ಇದು ಶಬ್ದವೇ ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ ಅದಕ್ಕೆ ಸುಮ್ಮನೆ ಹೇಳಲ್ಲ, ಅದಕ್ಕೊಂದು ಕೋಶ ಕೊಡ್ತಾರೆ ಸತ್ಯಧರ್ಮರು. ಕೋಶ ಹೇಳ್ತಾರೆ ಅದಕ್ಕೆ. ಏನು ಅಂದರೆ 2 ಶಬ್ದಗಳಿದೆ. ತತಂ ಅಂತ ಒಂದು ನಪುಂಸಕ ಇದೆ, ತತಃ ಅಂತ ಒಂದು ಪುಲ್ಲಿಂಗ ಇದೆ. ತತಂ ಅಂತ ನಪುಂಸಕ ಇಟ್ಟುಕೊಂಡ್ರೆ ಈ ವೀಣೆ ಮೊದಲಾದ ವಾದನಗಳಿರ್ತದಲ್ಲ, ಅದಕ್ಕೆ ತತಂ ಅಂತ ಇದೆ. ಇನ್ನೊಂದು ತತಃ ಅಂದರೆ ವಾಯುದೇವರು ಅಂತ ಅರ್ಥ ಇದೆ. ಅದನ್ನು ಹೇಳ್ತಾರೆ, ತತಂ ವೀಣಾದಿವಾದ್ಯೇ ಚ ಪವಮಾನೇ ತತಪ್ಪುಮಾನ್. ಇದು ಬರೆಯುವಂತಹದ್ದು ಸತ್ಯಧರ್ಮ ತೀರ್ಥರು. ಪವಮಾನೇ ತತಪ್ಪುಮಾನ್ ಅಂತ ಹೇಳ್ತಾರೆ. ಪುಮಾನ್ ಪುಲ್ಲಿಂಗದಲ್ಲಾಗಬೇಕಾದ್ರೆ ಪವಮಾನೇ ಅಂದರೆ ವಾಯುದೇವರು ಅನ್ನುವ ಅರ್ಥದಲ್ಲೂ ಕೂಡ ತತಃ ಅನ್ನೋ ಶಬ್ದ ಇದೆ. ಆದ್ದರಿಂದ ತತಃ ಅಂತಂದರೆ ವಾಯುದೇವರು ವ್ಯಾಪಿ ಹಾಲಾಹಲಂ ವಿಷಂ, ಆ ಹಾಲಾಹಲ ವಿಷವನ್ನು ಪಾನ ಮಾಡಿದರು ಅಂತ ಅರ್ಥ ಅಂತ. ತತಃ ಅನ್ನೋ ಶಬ್ದದಿಂದಾಗಿ ವಾಯುದೇವರು ಪಾನ ಮಾಡಿದ್ದಾರೆ ಅನ್ನೋದನ್ನು ವೇದವ್ಯಾಸ ದೇವರೇ ಸೂಚನೆ ಮಾಡಿದ್ದಾರೆ ಅಂತ ಹೇಳುತ್ತಾರೆ. ಇದಷ್ಟೇ ಅಲ್ಲ, ಇನ್ನೊಂದು ಇದರ ಜೊತೆಗೆ ಏನು ಅಂತಂದರೆ ಮಹಾದೇವ ಅನ್ನೋ ಶಬ್ದ ಇನ್ನೊಂದಿದೆ. ಮಹಾದೇವ ಅನ್ನುವ ಶಬ್ದ ಏನಿದೆಯಲ್ಲ, ಆ ಶಬ್ದವೂ ಕೂಡ ವಾಯುದೇವರನ್ನೇ ಹೇಳುತ್ತದೆ ಅಂತ ಹೇಳ್ತಾರೆ.
ವಾಯುದೇವರನ್ನೇ ಹೇಳುತ್ತದೆ. ಅದು ಹೇಗೆ ಹೇಳುತ್ತೆ? ಮಹಾದೇವ ಅಂತಂದರೆ ಹರ ಹರ ಮಹಾದೇವ ಅಂತಲ್ವಾ? ಅಂದರೆ ನೋಡ್ರಿ, ಮಹಾದೇವ ಅನ್ನೋ ಶಬ್ದಕ್ಕೆ ಹೀಗೂ ಅರ್ಥ ಇದೆ. ಯಾಕೆ ಅಂದರೆ ಇಲ್ಲಿ ಮಹಾದೇವ ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ ಮಹಾದೇವ. ಮಹಾ ಅಂತ ಹೇಳಿದರೆ ಮಹತ್ತತ್ವ ಅಂತ ಅರ್ಥ. ಮಹತ್ತತ್ವಕ್ಕೆ ಅಭಿಮಾನಿಯಾದಂಥ ದೇವ ಯಾರಿದ್ದಾನೆ ಅಂದರೆ ಮಹತ್ತತ್ವಕ್ಕೆ ಅಭಿಮಾನಿಗಳು ಬ್ರಹ್ಮದೇವರು, ವಾಯುದೇವರು. ಹಾಗಾಗಿ ಮಹತ್ತತ್ವಾಭಿಮಾನಿಯಾದಂಥ ದೇವ ಅಂದರೆ ಅದು ವಾಯುದೇವರೇ ಆಗ್ತಾರೆ. ಆದ್ದರಿಂದಾಗಿ ವಾಯುದೇವರು ಪಾನ ಮಾಡಿದ್ದಾರೆ ಅಂತನ್ನೋದನ್ನು ಸೂಚ್ಯವಾಗಿಲ್ಲಿ ಅಂದರೆ ಮೇಲುಗಡೆ ಆಗಬೇಕಾದ್ರೆ ಮೋಹಕವಾದ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಒಳಗಡೆಯಲ್ಲಿ ಯಾರು ಮಧ್ವಾಚಾರ್ಯರ ಭಕ್ತರು ಅವರಿಗೆ ಮಾತ್ರ ಅರ್ಥ ಆಗುವಂತೆ ಮಾಡಿದ್ದಾರೆ ಅನ್ನೋದನ್ನು ಈ ಸತ್ಯಧರ್ಮ ತೀರ್ಥರು ಹೇಳುವಂಥ ಒಂದು ಬಗೆ ಸುಂದರವಾಗಿರುವಂಥದ್ದು. ಹೀಗೆ ಇಲ್ಲೆಲ್ಲೂ ಕೂಡ ಭಾಗವತದಲ್ಲಿ ಭಾಳ ಜನಕ್ಕೆ ಹಾಗೆ ತಿಳ್ಕೊಂಡಿದ್ದಾರೆ. ಇಲ್ಲೆಲ್ಲ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ, ಆದ್ದರಿಂದ ವಾಯುದೇವರು ಪಾನ ಮಾಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ವೇದವ್ಯಾಸ ದೇವರು ಕೂಡ ಇದನ್ನು ಹೇಳಿದ್ದಾರೆ, ಈ ಪ್ರಯೋಗವನ್ನು ಸೂಚನೆ ಮಾಡಿದ್ದಾರೆ ಅನ್ನೋದನ್ನು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನವನ್ನು ಮಾಡಿ ತೋರಿಸ್ತಾರೆ. ಹೀಗೆ ಅವರ ವ್ಯಾಖ್ಯಾನ ಎನ್ನುವುದು ಬಹಳ ಅದ್ಭುತವಾದದ್ದು. ಅವರ ಸ್ಮರಣೆಯನ್ನು ಮಾಡುತ್ತಾ ಮತ್ತೊಮ್ಮೆ ಅವರ ಅನುಗ್ರಹ ಸದಾ ಕಾಲ ಎಲ್ಲರ ಮೇಲೂ ಕೂಡ ಇರಲಿ, ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ನನಗೆ ಸತ್ಯಧರ್ಮ ತೀರ್ಥರು ಅಂದರೆ ಅವರ ವ್ಯಾಖ್ಯಾನ ಅಂದರೆ ಬಹಳ ಇಷ್ಟ, ಬಹಳ ಪ್ರೀತಿ. ಅದು ಏನೋ ಗೊತ್ತಿಲ್ಲ, ಅದು ಅವ್ರದ್ದು ಏನೋ ಒಂದು ವಿಷಯ ಸಿಕ್ಕರೆ ಸಾಕು ಬಹಳ ಆನಂದ ಆಗ್ತಾ ಇರುತ್ತೆ. ಬೇರೆ ವ್ಯಾಖ್ಯಾನಗಳು ಇದೆ, ಅವ್ರನ್ನ ದೂಷಣೆ ಮಾಡುತ್ತಿಲ್ಲ, ಆದರೆ ಅದು ಏನು ಹೆಚ್ಚು ವಿಶೇಷವಾದಂತಹ ಆಕರ್ಷಣೆ ಎನ್ನುವಂತಹದ್ದು ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನದಲ್ಲಿ ಕಾಣಿಸುತ್ತೆ. ಅಂತ ಒಂದು ವ್ಯಾಖ್ಯಾನದ ವೈಶಿಷ್ಟ್ಯವನ್ನು ಯಥಾಮತಿಯಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಆರಾಧನೆಯನ್ನು ಪ್ರತಿ ವರ್ಷದಲ್ಲೂ ಕೂಡ ನಮ್ಮ ನವರತ್ನಾಚಾರ್ಯರು ವಿಶೇಷವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ, ಮತ್ತು ನಮ್ಮ ಪ್ರಾಣೇಶಾಚಾರ್ಯರು ಅವರೆಲ್ಲ ಸೇರಿ ವಿಶೇಷವಾಗಿ ಆರಾಧನೆ ಮಾಡುತ್ತಿದ್ದಾರೆ. ಮಾಡಬೇಕು, ಎಂತೆಂಥದ್ದು ಮಾಡೋದಲ್ಲ, ಹೀಗೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ತಿದ್ದಾರೆ. ಮಹಾತ್ಮರ ಆರಾಧನೆ ಮಾಡಬೇಕು, ಅವರನ್ನು ಮಹಾತ್ಮರ ಸ್ಮರಣೆ ಮಾಡಿದರೆ ಅವರು ನಮ್ಮ ಮೇಲೆ ಅವರ ದೃಷ್ಟಿ ಬಿತ್ತು ಅಂದರೆ ಉದ್ಧಾರ ಆದ್ವಿ ಅಂತ ಅರ್ಥ. ನಾವು ಯಾಕೆಂದರೆ ಮಹಾತ್ಮರು ಹಾಗೇ ಇರ್ತಾರೆ. ನಾವು ಇಲ್ಲಿ ಬಂದಿದ್ದೀವಿ, ಸತ್ಯಧರ್ಮ ತೀರ್ಥರು ಇದ್ದಾರೆ ಇಲ್ಲಿ, ಅವರನ್ನು ನೋಡ್ತಿದ್ದೀವಿ ಅಂತಂದರೆ ನಾವು ಅವ್ರನ್ನ ನೋಡ್ತೀವಿ, ಅವ್ರ ದರ್ಶನ ಮಾಡ್ತೀವಿ ಅಂತ ತಿಳ್ಕೊಬೇಡ್ರಿ. ಇವತ್ತೇನು ಅಂದರೆ ಆರಾಧನೆ ಅಂದರೆ ಎಲ್ಲ ಯತಿಗಳು ಕೂಡ ವೃಂದಾವನದಲ್ಲಿ ಬಹಿರ್ಮುಖರಾಗಿ ಕೂತಿರ್ತಾರಂಥವ್ರು. ಅಂದರೆ ನನ್ನ ಭಕ್ತರು ಯಾರಿದ್ದಾರೆ, ನನ್ನ ಮತಾನುಯಾಯಿಗಳು ಯಾರಿದ್ದಾರೋ ಅವ್ರು ಬರಲಿ, ಬಂದರೆ ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ಅವ್ರ ಮೇಲೆ ದೃಷ್ಟಿ ಹಾಕಬೇಕು ಅಂತಲೇ ಕಾಯ್ತಿರ್ತಾರಂತೆ. ಅದರಿಂದ ದರ್ಶನಕ್ಕೆ ಬಂದಿದ್ದೀವಿ ಅಂದರೆ ನಾವು ಸತ್ಯಧರ್ಮರನ್ನು ನೋಡ್ಲಿಕ್ಕೆ ಬಂದೀವಿ ಅಂತ ಅರ್ಥ ಅಲ್ಲ, ಸತ್ಯಧರ್ಮರ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಅಂತ ಬಂದಿದ್ದೀವಿ ಅಂತ ಅರ್ಥ. ರಾಯರ ಮಠಕ್ಕೆ ಹೋಗ್ತೀವಿ ಅಂತಂದರೆ ರಾಯರ್ ನೋಡ್ಲಿಕ್ಕೆ ನಾವು ಹೋಗೋದಲ್ಲ, ರಾಯರ್ ನಮ್ಮನ್ನು ನೋಡಲಿ ಅಂತ. ಅದೇ ದೊಡ್ಡ ಅನುಗ್ರಹ. ದೊಡ್ಡವರು ನಮ್ಮನ್ನು ನೋಡಿ 10 ಜನ ಸಾವಿರಾರು ಮಂದಿ ಕೂತಾಗ ಮಧ್ಯದಲ್ಲಿ ಯಾರೋ ಮಹಾತ್ಮರು ದೊಡ್ಡ ಸ್ವಾಮಿಗಳೊಬ್ಬರು ಬಾಯಿಲ್ಲಿ ಅಂತ ಕರೆದು ನಮ್ಮನ್ನು ಮಾತಾಡಿಸ್ಬಿಟ್ರು ಅಂದರೆ ಅಷ್ಟು ಜನರಲ್ಲಿ ಏನು ಭಾಗ್ಯ ಅಂತೀರ. ಅವ್ರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ದೊಡ್ಡ ಭಾಗ್ಯ ಅಲ್ಲೇನು? ಹಾಗೆಯೇ ಸತ್ಯಧರ್ಮರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕಂತಷ್ಟೆ, ರಾಯರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಆ ರೀತಿ ಅದನ್ನೇ ಹೇಳಿದ್ದಾರೆ. ಅಘಾದ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ಅವತು ಮಾಂ ಸದಾಯಂ. ಅಘಾದ್ರಿ ಸಂವೇದನ ದೃಷ್ಟಿ ವಜ್ರ ಅಂತ. ಅಘ ಅಂದರೆ ಪಾಪ ಅಂತರ್ಥ, ಅದ್ರಿ ಅಂದರೆ ಬೆಟ್ಟ ಅಂತರ್ಥ. ಬೆಟ್ಟದಷ್ಟು ಪಾಪಗಳನ್ನು ಹೊತ್ತುಕೊಂಡು ಹೋಗಿ ನಾವು ಅವ್ರ ಎದುರಲ್ಲಿ ನಿಂತರೆ ದೃಷ್ಟಿ ವಜ್ರ, ಅವರ ದೃಷ್ಟಿ ನಮ್ಮ ಮೇಲೆ ಹಾಕ್ತಾರಂತಷ್ಟೇ. ಅಷ್ಟು ಮಾತ್ರದಿಂದಲೇ ವಜ್ರಾಯುಧದಂತೆ ಇರ್ತದೆ. ಹಾಗೆ ಇಂದ್ರನ ವಜ್ರಾಯುಧ ಎನ್ನುವುದು ಪರ್ವತಗಳ ರೆಕ್ಕೆ ಕತ್ತರಿಸ್ತೋ ಆ ರೀತಿಯಲ್ಲಿ ಎಲ್ಲವನ್ನು ಕೂಡ ಕತ್ತರಿಸಿ ಹಾಕತ್ತಂತೆ ಅಂತಹ ಮಹಾತ್ಮರು. ಆದ್ದರಿಂದಾಗಿ ಅವರ ದರ್ಶನ ಆಗುವುದಂದರೆ ಅವರ ದೃಷ್ಟಿ ನಮ್ಮ ಮೇಲೆ ಬೀಳೋದು ಅಂತ ಅರ್ಥ. ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದು ನಮ್ಮ ಜೀವನ ಎನ್ನುವುದೇ ಉದ್ಧಾರ ಆಗಲಿ ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಇಲ್ಲಿಗೆ ಎಲ್ಲರಿಗೂ ಕೂಡ ಶ್ರೇಯಸ್ಸಾಗಲಿ ಅಂತ ಹೇಳುತ್ತಾ ಕೃಷ್ಣ ಅರ್ಪಣಮಸ್ತು. ಈ ವಿಷಯದಲ್ಲಿ ಏನಾದರೂ ಒಳ್ಳೆಯ ವಿಷಯಗಳನ್ನು ಹೇಳಿದರೆ ಅದೆಲ್ಲವೂ ಕೂಡ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ಅವರ ಕಾರುಣ್ಯ. ತಪ್ಪಿದ್ದಲ್ಲಿ ನನ್ನದ್ದು ಅಂತ ಹೇಳುತ್ತಾ 2 ಮಾತನ್ನು ಕೃಷ್ಣ ಅರ್ಪಣಮಸ್ತು.